ಸುಳ್ಯದ ವಾಣಿಜ್ಯ ವ್ಯವಹಾರ ವಲಯದಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ ಉದ್ಯಮಿ ಕುಂಭಕೋಡ್ ಶುಭಕರ್ ರಾವ್. 61 ವರ್ಷ ವಯಸ್ಸಿನ ಶುಭಕರ್ ರಾವ್ ನಮ್ಮನ್ನಗಲಿದ್ದಾರೆ. ಓಡಬಾಯಿಯಲ್ಲಿರುವ ಕುಂಭಕೋಡು ಕಸ್ತೂರಿ ಅಚ್ಯುತ ಭಟ್ ಶಶಿಕಲಾ ಮಂದಿರದ ಮಾಲಕರೂ ಆಗಿರುವ ಶುಭಕರ್ ರಾವ್ ಸುಳ್ಯ ವರ್ತಕರ ಸಂಘದ ಕ್ರಿಯಾಶೀಲ ಸದಸ್ಯರೂ ಆಗಿದ್ದರು. ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದರು. ಓಡಬಾಯಿಯಲ್ಲಿ ಪೆಟ್ರೋಲ್ ಪಂಪ್, ಮಾಂಡೋವಿ ಶೋರೂಂ, ಟೈಲ್ಸ್ ಉದ್ಯಮಗಳಿಗೆ ಸ್ಥಳಾವಕಾಶ ಕಲ್ಪಿಸಿಕೊಟ್ಟು ಸುಳ್ಯವನ್ನ ಅಭಿವೃದ್ಧಿಪಡಿಸಲು ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದರು. ಸುಳ್ಯದಲ್ಲಿ ಪ್ರಪ್ರಥಮವಾಗಿ ಆರಂಭಗೊಂಡ ಲೇಔಟ್ ಉದ್ಯಮ ವಿನೋನಗರ್ ನಿರ್ಮಾಣದ ಮುಖ್ಯ ರೂವಾರಿಯಾಗಿದ್ದರು. ಓಡಬಾಯಿಯಲ್ಲಿ ಅತ್ಯಂತ ಆಧುನಿಕ ವ್ಯವಸ್ಥೆಗಳೊಂದಿಗೆ ಸುಸಜ್ಜಿತ ಸಭಾಂಗಣವನ್ನ ನಿರ್ಮಿಸಿದ ಹೆಗ್ಗಳಿಕೆ ಇವರದ್ದು. ಇಂತಹ ಧೀಮಂತ ವ್ಯಕ್ತಿತ್ವದ ಶುಭಕರ್ ರಾವ್ ಅವರಿಗೆ ನುಡಿ ನಮನ ಅರ್ಪಣೆ ಕಾರ್ಯಕ್ರಮ ನಡೆಯಿತು. ಕುಮಾರಿ ಶರಣ್ಯ ಮತ್ತು ಕುಮಾರಿ ಅನನ್ಯ ಅವರಿಂದ. ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಭಜಿಪೆನು ನಿನ್ನನು ಭಕ್ತ ಮಂದಾರನೇ, ಭಜಿಪೆನು ನಿನ್ನನು ಭಕ್ತ ಮಂದಾರನೇ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಮೂಷಿಕ ವಾಹನ ಮುನಿಜನ ಪಾಲನ, ಮೂಷಿಕ ವಾಹನ ಮುನಿಜನ ಪಾಲನ, ಮಹೇಶನಂದನ ಗಜವದನನೆ ಸ್ವಾಮಿ, ಮಹೇಶನಂದನ ಗಜವದನನೆ ಸ್ವಾಮಿ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸ್ವಾಮಿಯೇ ಬಾ. ಪ್ರಾಸ್ತಾವಿಕ ಮಾತು ಸುಳ್ಯ ನಗರ ಪಂಚಾಯತ್ನ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಕಂದಡ್ಕ ಅವರಿಂದ. ಜಾತಸ್ಯ ಮರಣಂ ಧ್ರುವ, ಇದು ಈಶವ್ಯಾಸೋಪನಿಷತ್ತಿನ ಒಂದು ಶ್ಲೋಕ. ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೆ ಕೂಡ ಮರಣ ಅನ್ನುವಂಥದ್ದು ನಿಶ್ಚಿತ. ಮರಣ ಇಲ್ಲದ ಜೀವಿ ಯಾವುದೂ ಇಲ್ಲ. ಜೀವಾತ್ಮ ಅನ್ನುವಂಥದ್ದು ಯಾವುದರಲ್ಲಿ ಇದೆ ಅದೆಲ್ಲದಕ್ಕೂ ಕೂಡ ಮರಣ ಅನ್ನುವಂಥದ್ದು ಕೂಡ ಇದೆ. ಗಿಡದಿಂದ ಹಿಡಿದು ಸಣ್ಣ ಕ್ರಿಮಿಯಿಂದ ಹಿಡಿದು ನಾವೇನು ಅತ್ಯಂತ ಶ್ರೇಷ್ಠ ಪ್ರಾಣಿ ಜನ್ಮ ಅಂತ ತಿಳ್ಕೊಂಡಿದ್ದೇವೆ ಮನುಷ್ಯ, ಎಲ್ರಿಗೂ ಕೂಡ ಮರಣ ಅನ್ನುವಂಥದ್ದು ಸಹಜವಾಗಿ ಹುಟ್ಟಿದಾಗಲೇ ಅದು ನಿಶ್ಚಿತ ಆಗಿರ್ತದೆ. ಯಾವಾಗ, ಎಲ್ಲಿ, ಹೇಗೆ ಅನ್ನುವಂಥದ್ದು ಮಾತ್ರ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇವತ್ತು ಶುಭಕರ್ ರಾವ್ರವರ ಮರಣದ ನಂತರದಲ್ಲಿ ಅವರಿಗೆ ನುಡಿನಮನವನ್ನು ಸಲ್ಲಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹುಶಃ ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಆತ ಏನು ಮಾಡಿದ ಅನ್ನುವಂಥದ್ದನ್ನು ಬದುಕಿದ್ದಾಗ ತುಂಬ ಜನ ಯಾರೇನು ಹೇಳೋದಿಲ್ಲ. ಆದರೆ ಸತ್ತಾಗ ಆ ಸತ್ತಂತಹ ವ್ಯಕ್ತಿಯ ಶರೀರವನ್ನು ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಸೇರಿದಂಥ ಜನ ತಮ್ಮದೇ ಆದಂಥ ರೀತಿಯಲ್ಲಿ ಆ ವ್ಯಕ್ತಿಯನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಂಗ್ಲೆಂಡ್ನ ಫುಟ್ಬಾಲ್ ಆಟಗಾರ ಒಬ್ಬ ಹೇಳಿದ್ನಂತೆ, ದಯವಿಟ್ಟು ನಾನು ಸತ್ತ ನಂತರದಲ್ಲಿ ನನ್ನ ಶವದ ಮೇಲೆ ಹೂಗುಚ್ಚ ಇಡ್ಲಿಕ್ಕೆ ಬರಬೇಡಿ, ನನಗೆ ಹೂಗುಚ್ಚ ಕೊಡೋದಾದರೆ ನಾನು ಬದುಕಿರುವಾಗಲೇ ಕೊಡಿ ಅಂತ. ಯಾಕಂತ ಹೇಳಿದರೆ ಅನೇಕ ಸಂದರ್ಭಗಳಲ್ಲಿ
ಮನುಷ್ಯನ ಮರಣದ ನಂತರದಲ್ಲಿ ಅನೇಕರು ನಾವುಗಳು ಭಾವೋದ್ವೇಗಕ್ಕೆ ಒಳಗಾಗ್ತೇವೆ. ಸಾವು ನಿಶ್ಚಿತ ಅಂತ ಗೊತ್ತಿದ್ದರೂ ಕೂಡ ಸಹಜವಾದಂಥ ಭಾವೋದ್ವೇಗಕ್ಕೆ ನಾವು ಒಳಗಾಗಿ ಆಗ್ತೇವೆ. ಯಾಕಂತ ಹೇಳಿದರೆ ಮತ್ತೆ ನನಗೆ ಧರ್ಮರಾಯನ ಮಾತು ನೆನಪಿಗೆ ಬರ್ತದೆ. ಪಾಂಡವರು ವನವಾಸದ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀರಡಿಕೆಯಾದಾಗ ಸರೋವರದ ಕಡೆಗೆ ನೀರು ಕುಡಿಲಿಕ್ಕೆ ಹೋದಂತಹ ನೀರನ್ನು ತರಲಿಕ್ಕೆ ಹೋದಂತಹ ಸಹದೇವನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಯಕ್ಷನ ಪ್ರಶ್ನೆಗೆ ಉತ್ತರಿಸುವ ತಾಳ್ಮೆ ಇಲ್ಲದೆ ನೀರನ್ನು ತೆಗೆದುಕೊಂಡು ಹೋಗುವ ಧಾವಂತದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ನಿಶ್ಚಲವಾಗಿ ಬಿದ್ದಿರ್ತಾರೆ. ಕೊನೆಗೆ ಹೋದಂಥವನು ಧರ್ಮರಾಯನಿಗೆ ಹೇಳ್ತಾನೆ, ಯಕ್ಷ ನನ್ನ ಪ್ರಶ್ನೆಯನ್ನು ಗಳಿಗೆ ಉತ್ತರ ಕೊಟ್ಟು ಆಮೇಲೆ ನೀನು ನೀರು ತಗೊಂಡು ಹೋಗು ಅಂತೇಳಿ. ಯಕ್ಷನ ರೂಪದಲ್ಲಿ ಬಂದಿರುವಂಥದ್ದು. ಆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಯಾವುದು ಅಂತ ಕೇಳಿದರೆ, ಈ ದೇಶದ ಪ್ರಪಂಚದ ಅತ್ಯಂತ ಅದ್ಭುತ ಯಾವುದು ಅಂತೇಳಿ ಕೇಳಿದಾಗ ಧರ್ಮರಾಯ ಉತ್ತರ ಕೊಡ್ತಾನೆ, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಕೂಡ ಮರಣವನ್ನು ಹೊಂತಾ ಇದ್ದರೂ ಕೂಡ ಮನುಷ್ಯ ಯಾವತ್ತಿಗೂ ಕೂಡ ನಾನು ಅಮರ ಅಂತ ತಿಳ್ಕೊಂಡಿರ್ತಾನೆ. ಯಾಕಂತೇಳಿದರೆ ನಾವು ಆ ಮರಣದ ಸಂದರ್ಭದಲ್ಲಿ ಕೂಡ ನಾವುಗಳು ಮತ್ತೆ ಯೋಚನೆ ಮಾಡ್ತೇವೆ, ಅಲ್ಲಿಂದ ಹೋದ ನಂತರದಲ್ಲಿ ನಾನೇನು ಮಾಡಬೇಕು, ನಾಳೆ ಏನು ಕೆಲಸ ಇದೆ, ನಾಡಿದ್ದು ನಾನೇನು ಸಾಧನೆ ಮಾಡಬೇಕು, ನಾಡಿದ್ದು ನನ್ನ ಏನು ಸಂಪಾದನೆ ಮಾಡಲಿಕ್ಕಿದೆ, ಇದನ್ನೇ ನಾವು ಯೋಚನೆ ಮಾಡ್ತಾ ಹೋಗ್ತೇವೆ. ಯಾರೂ ಕೂಡ ನನ್ನ ಜೀವನ ನಶ್ವರ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಿಲ್ಲ. ಅದು ಸಹಜವಾದ ಗುಣ ಕೂಡ. ಯಾಕಂದರೆ ಜೀವನವನ್ನು ನಶ್ವರ ಅಂತ ನಾವು ತಿಳ್ಕೊಂಡು ಎಲ್ಲವನ್ನ ನಶ್ವರತೆಯ ಕಡೆಗೆ ಹೋದರೆ ಆತ ಸನ್ಯಾಸಿ ಆಗ್ಲಿಕ್ಕೆ ಹೋಗ್ತಾನೆ, ತ್ಯಾಗಮಯಿ ಆಗ್ಲಿಕ್ಕೆ ಹೋಗ್ತಾನೆ. ದಿನನಿತ್ಯದ ಜಂಜಾಟದಲ್ಲಿ ನಾವು ತೊಡಗಿರುವಾಗಲೇ ಜೀವನಕ್ಕೆ ರಸ ಅನ್ನುವಂಥದ್ದು ಬರುವಂಥದ್ದು. ಬಹುಶಃ ಶುಭಕರ್ ರಾವ್ರವರು ಮೊನ್ನೆಯ ದಿನ ಅವರ ನಿಧನದ ವಾರ್ತೆಯ ನಂತರದಲ್ಲಿ ಬಂದಂತಹ ಜನಗಳು, ಊರಿನ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಾಗ ಹೇಗೆ ಅವರು ಸಹಜವಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ಅವರು ತುಂಬ ಅಂತರ್ಮುಖಿಗಳು. ಬಾಹ್ಯವಾಗಿ ಯಾರಲ್ಲಿ ಜೊತೆಗೂ ಕೂಡ ಬಹಿರಂಗವಾಗಿ ತುಂಬ ಹೊತ್ತು ಮಾತನಾಡಿದವರಲ್ಲ. ಯಾವುದೋ ಸಂಘ ಸಂಸ್ಥೆಗಳಲ್ಲಿ ವೇದಿಕೆಗಳಲ್ಲಿ ಕೂತವರಲ್ಲ. ಭಾಷಣವನ್ನಂತೂ ಮಾಡದವರೇ ಅಲ್ಲ. ಆದರೆ ಅವರ ಒಳಗಿನ ಒಳ್ಳೆಯತನ ಮೊನ್ನೆಯ ಇಲ್ಲಿ ಬಂದಂಥ ಜನಗಳ ಮನದಲ್ಲಿ, ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಅನೇಕರಿಗೆ ಅವರು ಹೇಳದೇ ಉಪಕಾರವನ್ನು ಮಾಡಿದ್ದಾರೆ. ಯಾವಾಗ ದಾನ ಮಾಡುವಾಗ ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನುವಂಥ ಮಾನಸಿಕತೆ ಖಂಡಿತವಾಗಿ ಕೂಡ ಅವರಲ್ಲಿತ್ತು. ಹಾಗಾಗಿ ಅವರು ಯಾವತ್ತೂ ಕೂಡ ಪ್ರಚಾರವನ್ನು ಬಯಸಿ ಕರ್ಮವನ್ನು ಮಾಡಲಿಲ್ಲ. ಕರ್ಮರಹಿತವಾಗಿ ಅವರು ಪ್ರಚಾರರಹಿತವಾಗಿ ಅವರು ಕರ್ಮವನ್ನು ಮಾಡ್ತಾ ಹೋದರು. ಅದರ ಜೊತೆಗೆ ತಮ್ಮದೇ ಆದಂತಹ ಅನೇಕ ಸ್ನೇಹಿತರ ಗುಂಪನ್ನು ಅವರು ಹೊಂದಿದವರು. ಅವರಿಗೆ ನೆಂಟರಿಗಳಿಗಿಂತ ಜಾಸ್ತಿ ಸ್ನೇಹಿತರು ಹತ್ತಿರ, ಅನೇಕ ಸ್ನೇಹಿತರನ್ನು ಅವರು ಹೊಂದಿದಂಥವರು. ಬಹುಶಃ ಸುಳ್ಯದ ಮಟ್ಟಿಗೆ 2 ಮೈಲಿಗಲ್ಲುಗಳನ್ನು ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಂದು ನಾವು ಈಗ ಕೂತಿರುವಂಥ ಒಂದು ಸಭಾಭವನ. ಬಹುಶಃ ಮಂಗಳೂರಿನಲ್ಲಿ ಅಥವಾ ದೊಡ್ಡ ಪೇಟೆಗಳಿಗೆ ಹೋಲಿಕೆ ಮಾಡಿದರೂ ಕೂಡ ಅಲ್ಲಿ ಇರದಂತಹ ಆಧುನಿಕ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಒಂದು ಇಷ್ಟು ಸುಂದರವಾದಂಥ ಸಭಾಭವನ ಅದು ಸುಳ್ಯದ ಒಂದು ಹೆಗ್ಗುರುತಾಗಿ ಯಾವತ್ತೂ ಕೂಡ ಇರ್ತದೆ. ಇವತ್ತು ಎಲ್ಲ ಸೌಕರ್ಯವನ್ನು ಒಳಗೊಂಡಂತಹ ಒಂದು ಸಭಾಭವನ ಬೇಕು ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಹೊರಗಡೆ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಸುತ್ತಮುತ್ತಲಿನ ಅನೇಕ ಪೇಟೆಗಳಿಗೆ ಹೋದರೂ ಕೂಡ ಖಂಡಿತವಾಗಿ ಇಂತಹ ಹಾಲು ಸಿಗೋದಿಲ್ಲ. ಅಷ್ಟು ಸುಂದರವಾದಂಥ ವ್ಯವಸ್ಥಿತವಾದಂಥ ಒಂದು ಸಭಾಭವನವನ್ನು ಇವತ್ತು ಪುತ್ತೂರು, ಮಡಿಕೇರಿ, ಮಂಗಳೂರಿಂದ ಕೂಡ ಅಂದು ಇಲ್ಲಿ ಮದುವೆ ಮಾಡುವಂತಹ ಅಷ್ಟು ಒಂದು ಸುವ್ಯವಸ್ಥಿತವಾದಂಥ ಸಭಾಭವನವನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇದು ಒಂದು ಗುರುತು ಅಂತಾದರೆ, ಇಡೀ ಸುಳ್ಯದಲ್ಲಿ ನಾನು ನಗರ ಪಂಚಾಯತ್ ಅಧ್ಯಕ್ಷನ ನೆಲೆಯಲ್ಲಿ ನೋಡೋದಾದರೆ ಒಂದು ಪ್ಲ್ಯಾಂಡ್ ಅಪ್ರೂವ್ಡ್ ಲೇಔಟನ್ನು ಮಾಡಿದವರು ಶುಭಕರ್ ರಾಯರು. ಇವತ್ತು ನಮ್ಮಲ್ಲಿ ಮಹಾಯೋಜನೆ, ನಗರದ ಮಹಾಯೋಜನೆ, ಟೌನ್ ಪ್ಲ್ಯಾನಿಂಗು ಇದೆಲ್ಲ ಜನಗಳಿಗೆ ಸಮಸ್ಯೆ ಅಂತೇಳಿ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಮನೆ ಕಟ್ಟಿದವರು ಡಬಲ್ ಟ್ಯಾಕ್ಸ್, ಅಕ್ರಮವಾಗಿ ಪರ್ಮಿಷನ್ ಇಲ್ಲದೆ ಮನೆ ಕಟ್ಟಿದವರು ಡಬಲ್ ಟ್ಯಾಕ್ಸ್ ಕಟ್ಟಬೇಕು, ಪರ್ಮಿಷನಿಗೆ 100 ಓಡಾಟ ಮಾಡಬೇಕು. ಪ್ಲ್ಯಾನಿಂಗ್ ಅಂತ ಹೇಳಿದರೆ ಅದೊಂದು ಸಮಸ್ಯೆ ಅಂತೇಳಿ ಜನಗಳಿಗೆ ಅನ್ನಿಸುವ ರೀತಿಯಲ್ಲಿ ನಿಯಮಗಳಿದೆ. ಆದರೆ ವಿಶಾಲವಾದಂಥ ಜಾಗೆಯನ್ನು ಒಂದು ಸುಂದರವಾಗಿ ಲೇಔಟ್ ಮಾಡಿ ಪ್ಲ್ಯಾಂಡ್ ಆಗಿ ಅಪ್ರೂವ್ಡ್ ಆಗಿ ಮಾಡಿದರೆ ಅದರಿಂದ ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಬಹುಶಃ ವಿನು ಲೇಔಟನ್ನು ನೋಡಿ ನಾವು ಕಲಿಬಹುದು.
ಇವತ್ತು ಸುಳ್ಯದಲ್ಲಿ ಇರ್ತಕ್ಕಂಥ ಏಕೈಕ ಲೇಔಟ್ ಅದು, ಅಪ್ರೂವ್ಡ್ ಲೇಔಟ್. ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಯಾರಾದರೂ 2 ಎಕರೆ 3 ಎಕರೆ ಜಾಗವನ್ನು ಮನೆ ನಿವೇಶನಗಳಿಗೆ ಹಂಚಿಕೆ ಮಾಡೋದು ಅಂತ ಹೇಳಿದರೆ ಅದು ಹೇಗಿರಬೇಕು ಅಂತ ಕೇಳಿದರೆ ನಾವು ಇನ್ನೂ ಲೇಔಟ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಬೋದು. ಅಪ್ರೂವ್ಡ್ ಮಾಡಿ ಪ್ರತಿಯೊಂದು ಸೈಟುಗಳಿಗೂ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಒಂದು ಲೇಔಟನ್ನು, ಟೌನ್ಶಿಪ್ಪನ್ನು ಹೇಗೆ ಡೆವಲಪ್ ಮಾಡೋದು ಅನ್ನೋದನ್ನು ಕಲಿಬೇಕು ಅಂತೇಳಿದರೆ ಬಹುಶಃ ಅದಕ್ಕೆ ವಿನು ಲೇಔಟ್ ಒಂದು ಉದಾಹರಣೆ. ಹಾಗಾಗಿ ಈ 2 ಗುರುತುಗಳನ್ನು ಅವರು ಸುಳ್ಯದ ಜನತೆಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಶುಭಕರ್ ರಾವ್ರವರು ನಮ್ಮ ಜೊತೆಗೆ ಇಲ್ಲ. ಬಹುಶಃ ಇವತ್ತು ನಾವು ಎಲ್ಲರೂ ಕೂಡ ಅವರ ನೆನಪುಗಳನ್ನು ಮೆಲುಕು ಹಾಕಲಿಕ್ಕೋಸ್ಕರ ಸೇರಿದ್ದೇವೆ. ಬಹುಶಃ ಭಾವೋದ್ವೇಗದಿಂದ ಮಾತನಾಡುವಂಥ ಸಮಯ ಅಲ್ಲ, ಅದು ಅವಶ್ಯವೂ ಇಲ್ಲ. ಬದಲಾಗಿ ವಿಮರ್ಶಾತ್ಮಕವಾಗಿ ನಾವು ಏನು ಒಳ್ಳೆಯದನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ವಿಮರ್ಶೆ ಮಾಡಿ ಅದನ್ನು ನಮ್ಮಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಹೊರಟರೆ ಖಂಡಿತವಾಗಿ ಕೂಡ ಅದು ನಿಜವಾದ ಶ್ರದ್ಧಾಂಜಲಿ ಅಂತ ನನ್ನ ಅನಿಸಿಕೆ. ಈ ರೀತಿಯ 2 ಗುರುತುಗಳೊಂದಿಗೆ ಮತ್ತು ಸ್ನೇಹಾಚಾರದ ಜೊತೆಗೆ ಯಾರಿಗೂ ಹೇಳದೆ ಪರರಿಗೆ ಉಪಕಾರ ಮಾಡುವಂಥ ಸ್ವಭಾವದಿಂದಾಗಿ ಅವರು ಅಜ್ಞಾತರಾಗಿಯೂ ಕೂಡ ಎಲ್ರಿಗೂ ಗೊತ್ತಾಗಿರುವ ಹಾಗೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಗಳೇ ಸಾಕ್ಷಿ. ಅವರು ಅಜ್ಞಾತರಾಗಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾವು ಇಲ್ಲಿ ಕಂಡುಕೊಳ್ಬೋದಾಗಿದೆ. ಶುಭಕರ್ ರಾವ್ರವರು ವಿಧಿ ನಿಶ್ಚಯದ ರೀತಿಯಲ್ಲಿ ಮರಣವನ್ನು ಹೊಂದಿದ್ದಾರೆ. ತುಂಬ ಸರ್ತಿ ನಾವು ಹೇಳುವಾಗ ಹೇಳ್ತೇವೆ ಅಕಾಲಿಕವಾದಂಥ ಮರಣ ಅಂತ. ಹಾಗೆಂತೇಳಿ ಜೀವನದಲ್ಲಿ ಸಕಾಲಿಕ ಮರಣ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿ ಇಲ್ಲ. ಯಾಕಂತೇಳಿದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ನಷ್ಟು ದಿನ ಬದುಕಬೇಕು ಅಂತಲೇ ಯೋಚನೆ ಮಾಡುವವರು. ಹಾಗಾಗಿ ಎಲ್ಲರದ್ದು ಅಕಾಲಿಕವೇ ಮರಣ. ಆದರೆ ತುಂಬು ಜೀವನವನ್ನು ಬಹುಶಃ 60ರ ಹರೆ ಅವರಿಗೆ ಬಹುಶಃ ಹುಟ್ಟಿದ ದಿನ ಮತ್ತು ನಿಧನದ ದಿನ ಎರಡೂ ಕೂಡ ಒಂದೇ, 13ನೇ ತಾರೀಕು ಅಕ್ಟೋಬರ್. ಬಹುಶಃ ಒಂದು ಅಪರೂಪದ ಮರಣವನ್ನು ಅವರು ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ನಿಟ್ಟಿನಲ್ಲಿ ನಮ್ಮ ಎದುರುಗಡೆ ಇರತಕ್ಕಂಥ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಸುಧಾಕರ್ ಅವರು, ಹಾಗೆಯೇ ಅವರ ನೆಂಟರು ಮತ್ತು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿನಯ್ ಚಂದ್ರ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಸಭಿಕರಿಗೂ ಕೂಡ ಒಂದೆರಡು ಮಾತುಗಳಲ್ಲಿ ಅನಿಸಿಕೆ ವ್ಯಕ್ತಪಡಿಸುವಂಥ ಅವಕಾಶ ಇದೆ. ಒಟ್ಟಾರೆಯಾಗಿ ಮನುಷ್ಯನ ಜೀವನದ ನಶ್ವರತೆಯನ್ನು ನಾವು ಅರಿತುಕೊಂಡು ಅದರ ಜೊತೆಗೆ ಸಮಾಜದಲ್ಲಿ ನಾವು ಇರುವಷ್ಟು ದಿನ ಯಾರಿಗೂ ಒಳ್ಳೆಯದನ್ನು ಮಾಡಲಿಕ್ಕಾಗದಿದ್ದರೂ ಯಾರಿಗೂ ಕೆಟ್ಟದನ್ನು ಮಾಡದಂತಹ ಒಂದು ಸ್ವಭಾವವನ್ನು ಬೆಳೆಸಿಕೊಂಡ್ರೆ ಆಗ ನಾವೆಲ್ಲರೂ ಕೂಡ ಉನ್ನತಿಯ ಕಡೆಗೆ ಸಾಗಬಹುದು ಅನ್ನುವಂಥ ಮಾತನ್ನು ಹೇಳುತ್ತಾ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ನುಡಿನಮನ ಕಾರ್ಯಕ್ರಮ ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷರಾದಂತಹ PB ಸುಧಾಕರ್ ರೈ ಅವರು ನುಡಿನಮನವನ್ನು ಮೊದಲಿಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸನ್ಮಾನ್ಯ ಸ್ವರ್ಗೀಯ ಕುಂಭಕೋಡು ಅಚ್ಯುತ ಭಟ್ರ ಕಿರಿಯ ಪುತ್ರ, ನನ್ನ ಸಹಪಾಠಿಯೂ ಆಗಿದ್ದಂಥ ಸನ್ಮಾನ್ಯ ದಿವಂಗತ ಶುಭಕರ್ ರಾವ್ ಇವರ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮಗೆಲ್ಲ ತಿಳಿದ ಹಾಗೆ ಕಳೆದ 13ನೇ ತಾರೀಕು ಸ್ವರ್ಗಸ್ಥರಾದಂಥ ಪುಣ್ಯಾತ್ಮ ಅವರೊಂದಷ್ಟು ಸಾಧನೆಗಳನ್ನು ಮಾಡಿದ ಬಗ್ಗೆ ಮಿತ್ರ ವಿನಯ್ ಅವರು ಹೇಳಿದರೆ, ಅವರ 11ನೇ ದಿನದ ಅಥವಾ ಕಳೆದ 4-5 ದಿನದಲ್ಲಿ ಉತ್ತರ ಕ್ರಿಯಾದಿ ಸದ್ಗತಿ ಕಾರ್ಯಗಳು, ಅದಕ್ಕೆ ಬೇಕಾದಂಥ ಎಲ್ಲ ಹೋಮ ಹವನಗಳು ಇತ್ಯಾದಿ ಕುಟುಂಬದವರಿಂದ ನಡೆದಿದೆ. 11ನೇ ದಿನದ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಿನ್ನೆ ನಡೆದು ಇವತ್ತು 12ನೇ ದಿನ. ಈ ದಿನ ಒಂದು ಅವರೆಲ್ಲ ಹೇಳಿದಾಗೆ ಮಿತ್ರ ಭೋಜನ ಅಂತ ಇಟ್ಕೊಂಡಿದ್ದಾರೆ. ಶ್ರದ್ಧಾಂಜಲಿಯ ನುಡಿ ನಮನದೊಂದಿಗೆ ಮಿತ್ರ ಭೋಜನ ಅಂತ. ಬಹುಶಃ ಶುಭಕರಣ್ಣಂದು ಅದಕ್ಕೆ ಅನ್ವರ್ಥ ನಾಮ. ಅವರದು ಆಸ್ತಿ ಅವರ ದೋಸ್ತಿ, ಅವರ ಮಿತ್ರರೇ ಅವರ ಆಸ್ತಿಯಾಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯರು ಹೇಳಿದಂಥ ಒಂದಷ್ಟು ಸುಳ್ಯದ ಕೊಡುಗೆ ಬಗ್ಗೆ ಶುಭಕರಣ್ಣಂದು ಮಾತಾಡಿದರೆ,
ನಾನು ಅವರ ಹಿರಿಯರಿಂದ ಪ್ರಾರಂಭ ಮಾಡಬೇಕು ಅಂತಿದ್ದೇನೆ. ಕುಂಭಕೋಡು ಅಚ್ಯುತ ಭಟ್ರು ಆಲೇಟಿ ಗ್ರಾಮದ ಆಲೇಟಿ ಗ್ರಾಮದ ದನಿಗಳು. ಸುಳ್ಯದಲ್ಲಿ ಒಂದಷ್ಟು ಸಾಧನೆ ಮಾಡಿದಂಥ ಪೂಜ್ಯ ಕುರುಂಜಿ ವೆಂಕಟರಮಣಗೌಡರು ಒಂದಷ್ಟು ಸಾಧನೆ ಮಾಡಿದರೆ ಒಂದಷ್ಟು ಸಾಧನೆಗಳು ಅಷ್ಟಾಗಿ ಜನಗಳಿಗೆ ಗೊತ್ತಾಗಲಿಲ್ಲ. ಅದರಲ್ಲಿ ಹೆಚ್ಚಿಗೆ ಸುಳ್ಯದ ಬೆಳೆಯುತ್ತಿರುವ ಸುಳ್ಯಕ್ಕೆ ಅತ್ಯಂತ ಹೆಚ್ಚು ಒಂದು ಬೇಕಾದಂಥ ಅಗತ್ಯದ ವಿಷಯ ಅಂತ ಹೇಳಿದರೆ ಆ ಕಾಲದಲ್ಲಿ ಸುಳ್ಯಕ್ಕೆ 70ರ ದಶಕದಲ್ಲಿ ಒಂದು ಥಿಯೇಟರ್ ಬೇಕಿತ್ತು. ಆ ಥಿಯೇಟರನ್ನು ಶುಭಕರ್ ರಾವ್ ಅವರ ಅಣ್ಣ ಚಿದಾನಂದರಾವ್ ಮಧುವಣ್ಣ ಎಲ್ಲಕ್ಕಿಂತ ಹೆಚ್ಚಾಗಿ ಕುಂಭಕೋಡು ಅಚ್ಯುತ ಭಟ್ರ ನೇತೃತ್ವದಲ್ಲಿ ಸುಳ್ಯಕ್ಕೆ ಒಂದು ಸುಸಜ್ಜಿತ ಥಿಯೇಟರನ್ನು ಆ ಕಾಲದಲ್ಲಿ ಕೊಟ್ಟಂಥ ಕುಟುಂಬ. ಆ ನಂತರ ಒಳ್ಳೆ ಕೃಷಿಕರಾಗಿ ಗುರುತಿಸಿಕೊಂಡಂಥ ಕುಟುಂಬ. ಒಳ್ಳೆ ಕೃಷಿಕರಾಗಿ ಗುರುತಿಸಿಕೊಂಡದಕ್ಕೆ ಅವರ ಕುಂಭಕೋಡಿನ ಆಸ್ತಿ ಇರ್ಬೋದು, ಇಲ್ಲಿ ಆಸುಪಾಸಿನಲ್ಲಿರ್ಬೋದು, ಅಥವಾ ಶುಭಕರ್ ಅವರ ಅಣ್ಣ ಮಧುವಣ್ಣ ಮಾಡುವಂಥ ನರ್ಸರಿಯಲ್ಲಿರ್ಬೋದು. ಒಂದು ಕೃಷಿಕನಾಗಿ ಒಳ್ಳೆಯದನ್ನು ಯಾರೋ ಕೇರಳದವರು ಬಂದು ಹೊರಗಿನವರು ಬಂದು ಇಲ್ಲಿ ನರ್ಸರಿಯೆಲ್ಲ ಪ್ರಾರಂಭ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಬಂದಂಥ ಈ ಅಚ್ಯುತ ಭಟ್ರ ಕುಟುಂಬದ ಸದಸ್ಯ ಅವರ ಪುತ್ರ ಅವರೊಂದು ನರ್ಸರಿಯನ್ನು ಮಾಡಿ ಒಳ್ಳೆ ಕ್ವಾಲಿಟಿ ಇದನ್ನು ಕೊಡುವುದು ಹೇಗೆ ಅಂತ ತೋರಿಸಿಕೊಟ್ರು. ಆನಂತರ ಸುಳ್ಯಕ್ಕೆ ಇನ್ನೊಂದು ಅಗತ್ಯದ ಆ ಕಾಲದ ಬೇಡಿಕೆಯು ಈ ಕಾಲದ ಅಗತ್ಯವಾದಂಥ ಈ ಒಂದು ಸುಸಜ್ಜಿತ ಸಭಾಂಗಣ ಇದನ್ನು ಕೊಡುವಲ್ಲಿ ಕೂಡ ಶುಭಕರ್ ರಾವ್ ಅವರು ಅಥವಾ ಕುಂಭಕೋಡು ಅಚ್ಯುತ ಭಟ್ರ ಫ್ಯಾಮಿಲಿ ಈ ಸುಳ್ಯಕ್ಕೆ ಕೊಡುಗೆ ಕೊಟ್ಟಿದೆ. ಈಗ ವಿನಯರು ಹೇಳಿದಾಗೆ ಅಲ್ಲಿ ಒಂದು ಸುಸಜ್ಜಿತ ಒಂದು ಲೇಔಟ್ ಹೇಗೆ ಮಾಡಬೇಕು ಅಂತ ಹೇಳಿದೆ. ಆಗ ಸುಳ್ಯದ ಆ ಗಾಂಧಿನಗರದಿಂದ ಪ್ರಾರಂಭ ಆಗಿ ಮಧ್ಯದಲ್ಲಿ ನರ್ಸರಿಯಿಂದ ಥಿಯೇಟರಿಂದ ನರ್ಸರಿಯಿಂದ ಯಾವುದು ಅಗತ್ಯ, ಯಾವುದು ಶ್ರೀ KVG ಅವರು ಬಿಟ್ಟಿದ್ದಾರೋ ಬಹುಶಃ ಸುಳ್ಯಕ್ಕೆ ಅಗತ್ಯ ಅಂತ ಕಾಣುವುದನ್ನು ಮಾಡಿದಂಥ ಪುಣ್ಯಾತ್ಮ. ಶುಭಕರ್ ರಾವ್ ಅವರು ಎಲ್ರಿಗೂ ನನ್ನ ಸಹಪಾಠಿಯಾಗಿದ್ದರು. ನಾವು ಯಾವಾಗಲೂ ಕೂತು ಇದು ಒಂದಷ್ಟು ಸಮಯ ಕಳೆದದ್ದು ಭಾರಿ ಕಡಿಮೆ ಅಂತ ಕಾಣ್ಬೋದು. ಆದರೆ ನನ್ನ ಬಗ್ಗೆ ಅತ್ಯಂತ ಆತ್ಮೀಯರಾಗಿ ಅತ್ಯಂತ ಗೌರವಿತವಾಗಿ ನಡ್ಕೊಳ್ತಾ ಇದ್ದರು. ನನ್ನ ಬಗ್ಗೆ ಅಭಿಮಾನ ಅವರಿಗಿತ್ತು, ಅವರ ಬಗ್ಗೆ ಅಭಿಮಾನ ನನಗಿತ್ತು. ನಾನು ವರ್ತಕ ಸಂಘದ ಅಧ್ಯಕ್ಷನಾದಾಗ ಅವರು ಒಂದು ದಿವಸ ನನಗೆ ಸಿಕ್ಕಿದವರು ಹೇಳಿದರು, ಎಂಕ್ಲೆಲ್ಲ ನಿಕ್ಲೊಟ್ಟಿಗೆ ಸೇರೋಳ್ಯಾ ಅಂತ. ನಾನು ಹೇಳಿದೆ ತುಂಬ ಸಂತೋಷ ಅಂತ. ಹಾಗೆ ಭಾರಿ ಗೌರವಿತವಾಗಿ ನಾನು ಬಂದು ಅವರನ್ನು ನಮ್ಮ ವರ್ತಕ ಸಂಘದ ಸದಸ್ಯನಾಗಿ ಮಾಡಿದ್ದೇನೆ. ನನ್ನ ಮಾರ್ಗದರ್ಶಕರಾಗಿ ಹಿತೈಷಿಯಾಗಿ ನಾವು ಕ್ಲಾಸಲ್ಲಿ ಒಟ್ಟಿಗೆ ಹೈಸ್ಕೂಲಲ್ಲಿ ಒಟ್ಟಿಗೆ ಕಲಿತಾ ಇದ್ದು. ನಾನು ಸುಳ್ಯ ಜೂನಿಯರ್ ಕಾಲೇಜಿಗೆ ಹೋಗ್ತಾ ಇರಬೇಕಿದ್ರೆ ಅವರೆಲ್ಲ ಸಂಸ್ಕೃತ ಕಲಿಯುವಂಥವರು. ಅಚ್ಯುತ ಭಟ್ರ ಮಗ ಇವರೆಲ್ಲ ಅವರು ಎಲ್ಲ A ಡಿವಿಷನಲ್ಲಿದ್ದರೆ ನಾವು ಸ್ವಲ್ಪ ದಡ್ಡ ಜನಾಂಗ, ಸ್ವಲ್ಪ ಕ್ರೀಡಾದಲ್ಲಿರುವಾಗ ನಾವೆಲ್ಲ D ಡಿವಿಷನಲ್ಲಿದ್ದು. ಆದರೂ ಆಟ ಊಟ ಇದರಲ್ಲೆಲ್ಲ ನಾವು ಸ್ವಲ್ಪ ಹುಷಾರಿದ್ದ ಕಾರಣ ನಮ್ಮಲ್ಲಿ ಸ್ನೇಹಚಾರ ಇತ್ತು. ಮತ್ತು ನಾನು ನನ್ನ ತಂದೆಯವರು ದಿವಂಗತ ಪೆರಾಜೆ ಭಾಸ್ಕರ್ ರೈಗಳು ಮತ್ತು ಅಚ್ಯುತ ಭಟ್ರು ಸ್ನೇಹಿತರಾದ ಕಾರಣ ನಮಗೂ ಸ್ನೇಹಚಾರ ಮುಂದುವರೆದಿದೆ. ಬಹುಶಃ ಒಂದು 2-3 ತಲೆಮಾರಿಂದ ನಮಗೆ ಸ್ನೇಹಚಾರ ಇದೆ. ಶುಭಕರ್ ಅವರವರು ನಿಮಗೆ ಗೊತ್ತಿದ್ದಾಗೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ರೋಟರಿ, ಲಯನ್ಸು ಅಥವಾ ವರ್ತಕ ಸಂಘ ಇತ್ಯಾದಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಿಲ್ಲ. ಆದರೆ ಸಕ್ರಿಯವಾಗಿ ಅವರು ಸಮಾಜ ಸೇವೆ ಮಾಡ್ತಾಯಿದ್ರು. ಅದನ್ನು ಯಾರಿಗೂ ಹೇಳ್ತಾ ಇರಲಿಲ್ಲ. ಅವರು ಮಿತಭಾಷಿ, ಅವರು ಅವರದ್ದೇ ಒಂದು ಸರ್ಕಲಲ್ಲಿ ಇದು ಮಾಡ್ತಾಯಿದ್ರು. ಆದರೆ ಯಾವುದೇ ಒಬ್ಬ ಕೈ ಎತ್ತಿ ಕೊಡುವಂಥ ಒಂದು ಗುಣ ಇದ್ದರೆ ಅದು ಅವರ ಪರಂಪರಾಗತವಾಗಿ ಬಂದಂಥ ಅವರ ಕುಟುಂಬಕ್ಕಿದೆ. ಸಾಕಷ್ಟು ಮಂದಿಯನ್ನು ಕಳ್ಕೊಂಡ ಸುಳ್ಯ ಒಂದು ಕಡೆ ಅನಾಥವಾಗಿ ಹೋಗ್ತಾ ಇದೆ. ಆದರೆ ಕೆಲವೊಬ್ಬರು 10ರಲ್ಲಿ 11 ಆಗ್ತಾಯಿದ್ದಾರೆ. ಆದರೆ ಶುಭಕರ್ ರಾವ್ 10ರಲ್ಲಿ 11 ಅಲ್ಲ, ಇವರು 10ರಲ್ಲಿ 1. ಕೆಲವರು ಸಾಧಕರು ಪೇಪರಲ್ಲಿ ಬರುವುದು, ನನ್ನ ಹಾಗೆ ಮೈಕ್ ಸಿಕ್ಕಿದರೆ ಮಾತನಾಡ ಮಾಡುವುದು ಇತ್ಯಾದಿಗಳಲ್ಲಿ ಗುರುತಿಸಿಕೊಳ್ಳುವವರಿದ್ದಾರೆ. ಆದರೆ ಶುಭಕರ್ ಅವರು ಯಾವಾಗಲೂ ಹಾಗೆ ಅವರೊಂದು ಶೆಲ್ಲಿಂದ ಹೊರಗೆ ಬರಲಿಲ್ಲ. ಅದು ಅವ್ರದ್ದು ಗುಣ. ಅದು ಈಗ ಮಧುವಣ್ಣ ಆಗಿರ್ಬೋದು ಅಥವಾ ಚಿದಾನಂದ ಅವರು ಇರ್ಬೋದು, ದೊಡ್ಡ ಅಣ್ಣವರು ಅವರು ಕೂಡ ಇರ್ಬೋದು, ಯಾರು ಹೊರಗಡೆ ಬರೋದಿಲ್ಲ. ಅವರ ಸಹೋದರಿಯವರು ಯಾರೂ ಬರಲಿಲ್ಲ. ಅವರ ಕೊನೆಯ ದಿವಸದಲ್ಲಿ ಒಂದಷ್ಟು ಮಂದಿ ಅವರ ಸ್ನೇಹಿತರು, ಕುಟುಂಬ ವರ್ಗ ಎಲ್ಲ ಓಡಾಡಿ ಅವರನ್ನು ಬದುಕಿಸಲಿಕ್ಕೆ, ಅವರ ಪ್ರಾಣ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ಹೆಚ್ಚಾಗಿ ಅವರ ಸ್ನೇಹಿತರು, ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಭಾವ, ಅವರ ಮನೆಯವರು, ಶ್ರೀಮತಿಯವರು, ಅವರೆಲ್ಲ ಭಾವನವರೆಲ್ಲ ನನಗೆ ತಿಳಿದಾಗೆ ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲೇ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವರನ್ನು ಬದುಕಿಸೋ ಪ್ರಯತ್ನ ಮಾಡಿದರು. ಕೊನೆಯ ಹಂತದಲ್ಲಿ ಅವರ ಪ್ರಾಣ ಇಲ್ಲಿ ಹೋಗಬೇಕು ಅಂತ ಅವರಿಗೆ ಆಸೆ ಇತ್ತು. ಅದು ಕೂಡ ಈಡೇರಲಿಕ್ಕೆ ಆಗಲಿಲ್ಲ. ಅವರು ಇನ್ನೇನು ಹೊರಟು ಬರಬೇಕಿದ್ರೆ, ಕಾರಲ್ಲಿ ಕೂತ್ಕೊಳ್ಬೇಕಿದ್ರೆ ಅವರ ಪ್ರಾಣ ಹಾರಿ ಹೋಯಿತು ಅಂತ ನಾನು ತಿಳಿದಿದ್ದೇನೆ. ತುಂಬ ಬೇಜಾರು ಅಂತ ಹೇಳಿದೆ. ಕೊನೆ ದಿನಗಳಲ್ಲಿ ನಮಗೆ ಅವರನ್ನು ನೋಡುವಂಥ ರಣ ಇರಲಿಲ್ಲ. ಅವರ ಪಾರ್ಥಿವ ಶರೀರವನ್ನು ನೋಡುವ ಮಾತ್ರ ಯೋಗ ಭಾಗ್ಯ ನಮಗಿತ್ತು. ಶುಭಕರಣ್ಣ ಒಂದು ವೇಳೆ ನಾವೆಲ್ಲ ನಂಬಿಕೊಂಡು ಬರುವಂಥ ಇದಿದೆ, ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸ್ವರ್ಗ ಅಂತ ಇದ್ದರೆ ನಾವು ಇದೆ ಅಂತ ನಂಬುವವರು. ಸ್ವರ್ಗ ಅಂತ ಇದ್ದರೆ ಅದು ಇವರಿಗೆ ಖಂಡಿತ ದಕ್ಕಿಸ್ತದೆ. ಬಹುಶಃ ಇಂಥ ಸಜ್ಜನರಿಗೆ ಸಿಕ್ಕಿದ ಸ್ವರ್ಗ ಸಿಕ್ಕಿದರೆ ಮಾತ್ರ ನಾನು ಕೂಡ ನಾಳೆ ಅಲ್ಲಿಗೆ ಹೋಗಬೇಕು ಅಂತ ಬಯಸ್ತೇನೆ. ಬಹುಶಃ ಶುಭಕರ್ಣನಂಥ ಸಜ್ಜನರಿಗೆ ಅಥವಾ ಒಂದಷ್ಟು ಸಜ್ಜನರು ಸುಳ್ಯಕ್ಕೆ ಸಾಕಷ್ಟು ಕೊಟ್ಟವರು, ಸಮಾಜಕ್ಕೆ ಸಾಕಷ್ಟು ಕೊಟ್ಟವರು, ಅವರು ಒಂದು ವೇಳೆ ಸ್ವರ್ಗಕ್ಕೆ ಹೋಗುವುದಿಲ್ಲ ಅಂತ ಹೇಳಿದರೆ ಆ ಸ್ವರ್ಗ ನನಗೂ ಬೇಡ.
ಬಹುಶಃ ಇಂಥ ಸಜ್ಜನರಿದ್ದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಪ್ರಾಪ್ತಿ ಖಂಡಿತ ಆಗಿರ್ತದೆ ಅಂತ ನಂಬಿಕೊಂಡು ಬಂದಿದ್ದೇನೆ. ಹೆಚ್ಚಾಗಿ ಮಾತಾಡೋದಿಲ್ಲ. ಶುಭಕರ್ಣನನ್ನು ಕಳ್ಕೊಂಡು ಅವರ ಕುಟುಂಬ ಮಾತ್ರ ಅನಾಥ ಆದದ್ದಲ್ಲ, ಅವರ ಶ್ರೀಮತಿಯವರಿಗೆ, ಅವರ ಭಾವನವರಿಗೆ, ಅವರ ಸಹೋದರರಿಗೆ ತುಂಬಲಾರದ ನಷ್ಟ. ಸೊ ಕುಟುಂಬ ವರ್ಗಕ್ಕೆ ಈ ನಷ್ಟವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವು ಸ್ನೇಹಿತ ಬಳಗರು, ಅವರೊಂದು ಆತ್ಮೀಯ ಸ್ನೇಹಿತರ ಬಳಗಿದ್ದಾರೆ, ಸಾಕಷ್ಟು ಅವರ ಬಗ್ಗೆ ಕಾಳಜಿ ವಹಿಸಿ ಮಾಡಿದ್ದಾರೆ. ಮೊನ್ನೆ ನಾನು ನೋಡಿದೆ ಅವರ ಮರಣ ದಿನ. ಅವರು ಕೆಲಸದಿಂದ ಹಿಡಿದು ಅವರು ಡಾಕ್ಟ್ರವರೆಗೆ ಎಲ್ಲರೂ ಅವರು ಸ್ನೇಹಿತರೇ. ಬಹುಶಃ ಅವರು ವಿಂಗಡಣೆ ಮಾಡ್ತಾ ಇರಲಿಲ್ಲ. ಒಂದು ಡಾಕ್ಟ್ರು ಬಂದ ಅಥವಾ ಒಂದು ಪಿಯೋನ್ ಬಂದ, ಒಂದು ಅಟೆಂಡರ್ ಬಂದ, ಅಥವಾ ಅವರ ಮನೆಯಲ್ಲಿ ಅವರ ಚಾಕರಿ ಮಾಡುವಂಥ ಬಂದರೆ ಎಲ್ಲರಿಗೂ ಒಂದೇ ದೃಷ್ಟಿಯಲ್ಲಿ ನೋಡುವಂಥ ದೊಡ್ಡ ಗುಣ ಇದ್ದಂಥ ಶುಭಕರ್ಣ ಸ್ವರ್ಗಸ್ಥರಾಗಿದ್ದಾರೆ. ನಾವೆಲ್ಲ ಸೇರಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವುದರೊಂದಿಗೆ ಯಾವ ರೀತಿಯಲ್ಲಿ ಮೊದಲು ಅವರ ಜೊತೆ ಇದ್ದು ಅದರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಅವರ ಜೊತೆ ಇರಬೇಕು. ಅವರ ಶ್ರೀಮತಿಯವರಿಗೆ, ಅವರ ಕುಟುಂಬಕ್ಕೆ, ಅವರ ಸಹೋದರರಿಗೆ ಎಲ್ರಿಗೂ ನಾವು ಅವರ ಜೊತೆ ನಿಲ್ಲಬೇಕು. ಸುಳ್ಯ ಅವರನ್ನು ಕಳ್ಕೊಂಡಿದೆ, ಮಾತ್ರ ನಾವೆಲ್ಲ ಅವರ ಜೊತೆ ಇದ್ದೇವೆ ಅಂತ ಹೇಳುವಂಥ ಒಂದು ಮೆಸೇಜ್ ಕೊಡಬೇಕು ಅವರಿಗೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಬಂದಿದ್ದೀರಾ. ನಿಮ್ಮನ್ನೆಲ್ಲ ನಾನು ಕೈ ಮುಗಿದು ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರ ಕುಟುಂಬದ ಪರವಾಗಿ ಸ್ವಾಗತಿಸುವುದರೊಂದಿಗೆ ನಾನು ನಂಬಿಕೊಂಡು ಬರುವಂಥ ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ಆ ಕುಟುಂಬಕ್ಕಿರಲಿ. ಸ್ವರ್ಗಕ್ಕೆ ಹೋದಂಥ ಪುಣ್ಯಾತ್ಮ ಶುಭಕರ್ರಾಯರವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಹಾಗೆ ಅವರ ದೇವರುಗಳು, ಅವರು ನಂಬಿಕೊಂಡು ಬಂದಂಥ ಎಲ್ಲ ಕುಟುಂಬದ ದೇವರುಗಳ ಆಶೀರ್ವಾದ ಅವರಿರಲಿ. ಅವರ ಕುಟುಂಬಕ್ಕೆ ಸಾಂತ್ವನ ಅಥವಾ ಅದನ್ನು ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ಕೊಡಲಿ ಅಂತೇಳಿ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ಅಧ್ಯಕ್ಷನ ನೆನೆಯಲ್ಲಿ ನಾನು ಶ್ರದ್ಧಾಂಜಲಿ ಅವರನ್ನು ಅರ್ಪಿಸ್ತಾ ಎಲ್ಲ ಸುಳ್ಯ ನಾಗರಿಕರ ಪರವಾಗಿ ಅವರಿಗೆ, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ಓಂ ಶಾಂತಿ. ಹುಟ್ಟು, ಸಾವು, ಇದರ ನಡುವೆ ಒಂದು ಪುಟ್ಟ ಬದುಕು. ಹುಟ್ಟು ಪೂರ್ವ ನಿಶ್ಚಿತ, ಸಾವು ಪೂರ್ವ ನಿಶ್ಚಿತ. ಆ ಬದುಕು, ಅದನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬದುಕಿಗೆ ಪ್ರಾರಬ್ಧ ಕರ್ಮಗಳ ಸ್ವಲ್ಪ ಲೇಪ ಇದ್ದರೂ ಕೂಡ ಬದುಕನ್ನು ಅರಳಿಸಿ, ಬದುಕನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗುವಂಥ ಒಂದು ಅವಕಾಶವನ್ನು ಪರಮಾತ್ಮ ಎಲ್ಲ ಪ್ರಾಣಿ ಜೀವಿಗಳಿಗೆ ಕೊಟ್ಟಿದ್ದಾನೆ. ಮನುಷ್ಯ ಜೀವಿಯಲ್ಲಿ ವಿಶೇಷವಾಗಿ ಈ ಬದುಕಿಗೆ ಒಂದು ಹೊಸ ಹೊಸ ಆಯಾಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಹೊಸ ಆಯಾಮದ ಮುಖಾಂತರ ಸಮಾಜದಲ್ಲಿ ಸತ್ತ ನಂತರನೂ, ಸಾವಿನ ನಂತರನೂ ಸಮಾಜದಲ್ಲಿ ಬದುಕುವುದು ಅಂತ ಹೇಳ್ತಾರೆ. ಆ ಒಳ್ಳೆಯ ಕೆಲಸಗಳಿಂದ ಸಮಾಜದಲ್ಲಿರುವಂಥ ನೂರಾರು ಮಿತ್ರ ಬಂಧುಗಳು, ನೂರಾರು ಕುಟುಂಬಗಳು ಯಾರನ್ನು ನೆನಪಿಟ್ಟುಕೊಳ್ತಾರೋ ಅವನು ಸತ್ತರೂ ಬದುಕಿದ್ದ ಹಾಗೆ ಅಂತ ಹೇಳ್ತಾರೆ. ಶುಭಾಕರ ಸಂಬಂಧದಲ್ಲಿ ನನಗೆ ಭಾವ, ತುಂಬ ಸಣ್ಣ ಹುಡುಗ. ಶಾಲೆ ಬಿಟ್ಟ ನಂತರನೂ ಒಂದು ರೀತಿಯ ನಿರಾಸಕ್ತ ಯೋಗ. ನಿರಾಸಕ್ತ ಯೋಗ ಅಂತ ಹೇಳಿದರೆ ಅನೇಕ ಸಂಗತಿಗಳಲ್ಲಿ ಫಲದ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಕರ್ಮದ ಬಗ್ಗೆ ಮಾತ್ರ ಆಸಕ್ತಿ ಇರುತ್ತೆ. ತುಂಬ ಜನಕ್ಕೆ ಕರ್ಮ ಮಾಡ್ತಾ ಮಾಡ್ತಾ, ತಾನು ಕೆಲಸ ಮಾಡ್ತಾ ಮಾಡ್ತಾ ಫಲ ಎಷ್ಟು ಸಿಗ್ತದೆ ಇದರ ಕಡೆನೇ ತುಡಿತಾ ಇರುತ್ತೆ. ಇದು ಸಹಜ ಮಾನವನ ಗುಣ. ಆದರೆ ಅನೇಕರಿಗೆ ಫಲದ ಮೇಲೆ ಆಸಕ್ತಿ ಕಡಿಮೆ ಇದೆ. ಅಂಥದ್ದರಲ್ಲಿ ಶುಭಾಕರ ಒಬ್ಬರು. ತುಂಬ ಮೌನಜೀವಿ. ಅವನು ಸಣ್ಣ ಹುಡುಗ ಇದ್ದಾಗಿನಿಂದ ಅವನನ್ನು ಆಗಾಗ ಕಿವಿ ಹಿಂಡಿದೆ, ಅನೇಕ ಸಲ ಕರೆದು ಮಾತನಾಡಿದ್ದೇನೆ. ಇನ್ನು ಅನೇಕ ಸಂಗತಿಗಳ ಜೊತೆಗೆ ಅವನನ್ನು ಬೆಳೆಸಿದ್ದೇನೆ. ಶುಭಾಕರ ಒಂದು ರೀತಿಯಲ್ಲಿ ಆಗಲೇ ಹೇಳಿದರು, ಅನೇಕರು ಹೇಳಿದರು, ಎಲ್ಲರ ಸಾವಿನ ನಂತರ ಅವರ ಮೌಲ್ಯಗಳು ಗೊತ್ತಾಗೋದು. ಅವತ್ತು ತನ್ನ 60ನೇ ಹುಟ್ಟುಹಬ್ಬದ ದಿವಸನೇ ತನ್ನ ಪ್ರಾಣವನ್ನು ಕಳ್ಕೊಂಡ್ರು. ರಾತ್ರಿ ಇಲ್ಲಿಗೆ ತಲುಪಿದಾಗ ನಾನು ಸ್ವಲ್ಪ ಹೊತ್ತು ಇಲ್ಲಿದ್ದದ್ದರಿಂದ ಅನೇಕ ಜನ ನಮಗೆ ಗುರ್ತ ಇಲ್ಲದವರು ಬಂದು ಬಿಕ್ಕಿ ಹತ್ತರು. ಇದು ಕಾರಣ ಏನು ಅಂದರೆ, ಸದ್ದಿಲ್ಲದೆ ದಾನ ಕೊಟ್ಟಿದ್ರು, ಸದ್ದಿಲ್ಲದೆ ಅನೇಕ ಕುಟುಂಬಗಳನ್ನು ಉಳಿಸಿದರು, ಸದ್ದಿಲ್ಲದೆ ಅನೇಕರ ಪ್ರಾಣ ಉಳಿಸಿದರು. ಹಣ ಬರ್ತಾ ಇರ್ತದೆ, ಆದರೆ ಹಣವನ್ನು ಇಟ್ಟುಕೊಳ್ಳದೆ ಅದನ್ನು ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ದುಃಖ ದುಮ್ಮಾನದಲ್ಲಿರುವವರಿಗೆ ಕೊಟ್ಟರೆ
ಅದೇ ನಿಜವಾದಂಥ ಪುಣ್ಯ. ಬಹುಶಃ ಆ ರೀತಿಯಲ್ಲಿ ಸಾಧು ಸಂತರ ಹಾಗೆ ವೇಷ ಹಾಕದೆ ಸ್ವತಂತ್ರವಾಗಿ ತಾನೇ ಯೋಚನೆ ಮಾಡಿ ತನ್ನ ಕುಟುಂಬದ ಜೊತೆಗೆ ಅವರ ಶ್ರೀಮತಿಯ ಜೊತೆಗೆ ಯೋಚನೆಗಳನ್ನು ಮಾಡಿ ಸದ್ದಿಲ್ಲದೆ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿನಯ ಕಂದಡ್ಕನವರು ಹೇಳಿದ ಹಾಗೆಯೇ ಬಹುಶಃ ಬೆಳೀತಿರುವಂಥ ಸುಳ್ಯ ಮುಂದಿನ ಒಂದು ದೊಡ್ಡ ನಗರವಾಗಿ ಬೆಳಿಬೇಕಾಗಿದ್ದರೆ ಅದಕ್ಕೆ ಅನೇಕ ಅವಶ್ಯಕತೆಗಳು ಇರ್ತವೆ. ಅದಕ್ಕೆ ಪೂರಕವಾಗಿ ಈ ಒಂದು ಹಾಲ್. ಯಾವುದೇ ನಗರವನ್ನು ಗುರುತಿಸುವಾಗ ಜೊತೆಗೆ ಇಂಥ ಸಂಗತಿಗಳ ಕಡೆ ಕೂಡ ಗಮನ ಕೊಡ್ತಾರೆ. ಅಲ್ಲಿ ಹಾಲ್ ಇದೆಯಾ, ಅಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಇದೆಯಾ. ನಾವು ಮಂಗಳೂರನ್ನು ಹಿಂದೆ PVS ಕಲಾಕುಂಜ ಹೀಗೆ ಶಬ್ದಗಳನ್ನು ಬಳಸ್ತಾ ಇದ್ದೆವು. ಆದರೆ ಅವತ್ತು ಅದನ್ನೆಲ್ಲ ಮಂಗಳೂರಿನ ಕಲಾಕುಂಜವನ್ನು ಇವತ್ತು ಗಮನಿಸಿದರೆ ಇಲ್ಲಿಯ ಹಾಲ್ ಇದೆ ಅಲ್ಲ, ಮಂಗಳೂರು ಎಷ್ಟು ದೊಡ್ಡ ನಗರ, ಅದರ ಸಣ್ಣ ನಗರದಲ್ಲಿಯೂ ಅತ್ಯಂತ ವ್ಯವಸ್ಥಿತವಾದಂಥ ಸಭಾಂಗಣವನ್ನು ಕಟ್ಟಿಕೊಟ್ರಲ್ಲ. ಬಹುಶಃ ಈ ಪುಣ್ಯ ಅನೇಕರಿಗೆ ಸಿಗುವುದಿಲ್ಲ. ಯಾಕೆಂದರೆ ಇಂಥ ಸಭಾಂಗಣದ ಒಳಗೆ ನೂರಾರು ಮಂಗಲ ಕಾರ್ಯಗಳು ನಡೀತಾ ಇರ್ತವೆ. ಅನೇಕ ಜನರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕರಿಗೆ ಹೊಸ ಮನ್ವಂತರ ಜೀವನದ ಹೊಸ ಮನ್ವಂತರ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಮಂಗಲ ಕಾರ್ಯ ಅಂದರೆ ಅದು. ಆ ರೀತಿಯ ಒಂದು ಸುಸಜ್ಜಿತ ಸಭಾಂಗಣ, ಜೊತೆಗೆ ಆಗಲೇ ಹೇಳಿದರು ಲೇಔಟ್. ಬಹುಶಃ ದೊಡ್ಡ ನಗರಗಳಲ್ಲಿ ಇದೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸುಳ್ಯದ ಮೊದಲ ಲೇಔಟ್, ಅದನ್ನು ವ್ಯವಸ್ಥಿತ ಲೇಔಟ್, ಅತ್ಯಂತ ಒಳ್ಳೆಯ ಸ್ಥಳದಲ್ಲಿ ಇರುವಂಥ ಲೇಔಟ್, ಕಾಡು ಗುಡ್ಡೆಯ ಮೇಲೆ ಅಲ್ಲ, ಇಂಥ ಒಂದು ವ್ಯವಸ್ಥಿತ ಲೇಔಟ್, ಇದನ್ನೆಲ್ಲವನ್ನು ಜೋಡಿಸಿಕೊಟ್ರು. ನನಗೆ ಅನೇಕ ಸಲ ಅನ್ನಿಸ್ಲಿಕ್ಕಿದೆ, ಶುಭಾಕರ ಮಾತನಾಡೋದು ತುಂಬ ಕಡಿಮೆ. ಅವರದ್ದು ಪೆಟ್ರೋಲ್ ಬಂಕ್ ಮಾಡಬೇಕು, ಇಲ್ಲಿ ಮಾಡಬಾರ್ದು, ಬೇಕು ಬೇಡ, ಒಂದು ಸ್ವಲ್ಪ ಚರ್ಚೆ ನಡೀತಾ ಇತ್ತು. ಆಗ ನಾನು ಅವರ ಶ್ರೀಮತಿಯವರು ನನಗೆ ಹೇಳಿದರು, ಹೀಗೀಗೆ ಇದೆ ಭಾವ, ಒಂದು ಸಲ ಇದನ್ನು ಹ್ಯಾಂಡ್ಲ್ ಮಾಡಬೇಕು. ನನಗೆ ಇವತ್ತು ನೆನಪಿದ ಶುಭಾಕರ್ ಅದನ್ನು ಹೇಳಲೇ ಇಲ್ಲ, ಹೀಗೀಗ ಸಮಸ್ಯೆ ಇದೆ ಅಂತ. ನಾನೇ ಕರ್ಕೊಂಡು ಹೋಗಿ, ಧನಂಜಯ ಕುಮಾರ್ ಆಗ MP ಇದ್ದರು, ಅವರ ಜೊತೆಗೆ ಹೋಗಿ ನವಭಾರತ ಸರ್ಕಲ್ನಿದ್ದಂಥ ಇಂಡಿಯನ್ ಆಯಿಲ್ ಇದರಲ್ಲಿ ಅವರ ಜೊತೆ ಕೂತ್ಕೊಂಡು ಮಾತುಕತೆಗಳನ್ನು ಮಾಡಿ ಅದನ್ನು ಇಲ್ಲಿಗೆ ಜೋಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೇ ಇಲ್ಲಿ ಒಂದು ರೀತಿಯಲ್ಲಿ ಓಡಬಾಯಿ ಅಂದರೆ ನಗರ ಬಿಟ್ಟಿರುವಂಥ ಸ್ಥಳ ಅಂತಿತ್ತು. ಇವತ್ತು ನಗರದ ಮಧ್ಯಭಾಗ ಆಗುವಂಥ ಒಂದು ದಿಕ್ಕಿನಲ್ಲಿ ಇದು ಸಾಗ್ತಾಯಿದೆ. ಇವತ್ತಿಲ್ಲದಿದ್ದರೆ ನಾಳೆ ಈ ನಗರ ಬೆಳೀತಾ ಹೋಗ್ತದೆ. ಇಲ್ಲಿರುವಂಥ ಸುತ್ತಮುತ್ತಲಿನ ಭಾಗಗಳಲ್ಲಿ ಇನ್ನೂ ಜೋಡಿಸಿಕೊಂಡು ಹೋಗ್ತಾರೆ. ಇದರ ಜೊತೆಗೆ ಸಣ್ಣ ಸಣ್ಣ ಅಂಗಡಿಗಳು, ನೂರಾರು ಜನರಿಗೆ ಬದುಕುವುದಕ್ಕೆ ದಾರಿಗಳು, ಇದೆಲ್ಲವೂ ಸಾಧ್ಯ ಆಗಿದೆ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಲೇಬೇಕು, ಅದು ಶುಭಾಕರರು ಅನೇಕರಿಗೆ ಇಂಥ ಅವಕಾಶಗಳು ಸಿಗುವುದಿಲ್ಲ. ನಮಗೆ ರಮಣ ಮಹರ್ಷಿಗಳದ್ದು ಹೇಳ್ತಾರೆ. ರಮಣ ಮಹರ್ಷಿಗಳು ಹುಟ್ಟಿದ್ದು ಆಗಸ್ಟ್ 15, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15 ಅಂತ. ತನ್ನ ಹುಟ್ಟಿನ ದಿವಸನೇ ಪರಲೋಕವನ್ನು ಸೇರುವಂಥ ಒಂದು ಅಪೂರ್ವ ಅವಕಾಶ ಅದು ಸಹ ದೇವರು ಶುಭಾಕರ್ ರಾವ್ ಅವರಿಗೆ ಕೊಟ್ಟಿದ್ದು. ಇನ್ನೊಂದೆರಡು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ದಾನ ಹೇಗಿರಬೇಕು. ಆಗಲೇ ವಿನಯ್ ಕುಮಾರ್ ಹೇಳಿದರು, ಬಲ ಕೈಯಿಂದ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರದು. ನೆನಪು ಮಾಡ್ತಾ ಮಧುಸೂದನ್ರವರು ನೆನಪು ಮಾಡಿದರು. ಒಂದು ಮನೆ ಇಲ್ಲದವನಿಗೆ ಮನೆ ಕಟ್ಟಿಕೊಟ್ರು. ಈ ಲೇಔಟಿನಲ್ಲಿ ಲಕ್ಷಗಟ್ಟಲೆ ಕ್ರಯದ ಲೇಔಟ್ನಲ್ಲಿ ಒಬ್ಬನಿಗೆ ದಾನ ಕೊಟ್ಟರು. ಅವನದ್ದು ಯಾವುದೋ ಒಬ್ಬನ ರೋಗಿಯ ಆಸ್ಪತ್ರೆಯ ಬಿಲ್ಲು ಕಟ್ಟಿದರು. ಇದು ಬದುಕು. ಇದು ಆಗಬೇಕಾದದ್ದು ಸಮಾಜದಲ್ಲಿ. ಅನೇಕ ಸಲ ನಮ್ಮ ಹಣ ಏನು ಮಾಡುವುದು, ಅದನ್ನು ಯಾವ ಬ್ಯಾಂಕಿನಲ್ಲಿಟ್ಟರೆ ಅಥವಾ ಯಾವ ಫೈನಾನ್ಸಿನಲ್ಲಿಟ್ಟರೆ ಹೆಚ್ಚು ಸಿಗ್ತದೆ, ಇದು ಸಾಮಾನ್ಯ ಇವತ್ತಿನ ಜನಮಾನಸದ ತುಡಿತ ಕಾಣ್ತಾ ಇದ್ದೇವೆ. ಹಣ ಒಂದೇ ಜೀವನದ ಮುಖ್ಯ ಗುರಿ ಎನ್ನುವಂಥ ರೀತಿಯಲ್ಲಿ ಸಮಾಜ ಆ ದಿಕ್ಕಿನಿಂದ ದಾಪುಗಾಲು ಇಟ್ಟುಕೊಂಡು ಹೋಗ್ತಾ ಇದೆ. ನನಗೆ ಒಳ್ಳೆಯ ಬದುಕು ಬೇಕು, ನನಗೆ ಒಳ್ಳೆಯ ಉದ್ಯೋಗ ಬೇಕು, ನನ್ನ ಮಗ ಒಳ್ಳೆಯದಾಗಿರಬೇಕು, ಈ ಕಲ್ಪನೆಗಳಿಂದಲೇ ಸಮಾಜ ಇವತ್ತು ಒಂದು ರೀತಿಯಲ್ಲಿ ಎಲ್ಲಿಯೋ ಎಡವಿ ಬೀಳ್ತದೋ ಎನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ.
ಇಂಥ ಸಮಾಜದ ನಡುವೆ ಸದ್ದಿಲ್ಲದೆ ದಾನ ಮಾಡೋದುಂಟಲ್ಲ, ದೊಡ್ಡ ಪುಣ್ಯದ ಕಾರ್ಯ. ಒಂದು ಹಳೆಯ ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ರಾಜ, ಅವನ ಊರಿಡೀ ಬರಗಾಲ ಬಂದು ಬಿಡ್ತದೆ. ರಾಜನ ಆಸ್ಥಾನದಲ್ಲಿದ್ದಂಥ ಎಲ್ಲ ದವಸ ಧಾನ್ಯಗಳನ್ನು ತನ್ನ ಪ್ರಜೆಗಳಿಗೆ ಹಂಚ್ತಾನೆ. ಕುಡಿಯುವ ನೀರನ್ನು ಇದ್ದದ್ದನ್ನೆಲ್ಲವನ್ನೂ ದಾಸ್ತಾನನ್ನು ಹಂಚಿ ತಾನು ಸಹ ಗುಳೆ ಹೋಗುವುದಕ್ಕೆ, ಇಲ್ಲಿಂದ ಬಿಟ್ಟು ಹೋಗುವುದಕ್ಕೆ, ಯಾಕಂದರೆ ಬರಗಾಲ ಇದ್ದದ್ದರಿಂದ ನೀರು ಸಿಗುವುದಿಲ್ಲ, ಆಹಾರ ಧಾನ್ಯ ಸಿಗುವುದಿಲ್ಲ. ರಾಜನೂ ತನ್ನ ರಾಣಿಯ ಜೊತೆಗೆ ಸ್ವಲ್ಪ ನೀರು 3 ರೊಟ್ಟಿ ಹಿಡ್ಕೊಂಡು ಹೊರಡ್ತಾನೆ. ಸ್ವಲ್ಪ ಮುಂದೆ ಹೋಗಿ ರೊಟ್ಟಿ ಹಸಿವಾಗಿದೆ, ನೀರಡಿಕೆ ಆಗಿದೆ, ಇದ್ದ 2 ಬೊಕಸ ನೀರು, 3 ರೊಟ್ಟಿ, 1 ರೊಟ್ಟಿಯನ್ನು ತನ್ನ ರಾಣಿಗೆ ಕೊಡ್ತಾನೆ, ಒಂದು ತಾನು ಇಟ್ಟುಕೊಳ್ತಾನೆ, ಒಂದನ್ನು ನಾಳೆಗೆ ಇಟ್ಟುಕೊಳ್ಳುವ ಅಂಥೇಳಿ ಇಟ್ಟುಕೊಳ್ತಾನೆ. ಅಷ್ಟಾಗ ಒಬ್ಬ ಭಿಕ್ಷುಕ ಬರ್ತಾನೆ ಅಲ್ಲಿಗೆ. ಅವನು ಬೇಡ್ತಾನೆ. 3ನೇ ರೊಟ್ಟಿಯನ್ನು ಅವ ಭಿಕ್ಷುಕನಿಗೆ ಕೊಡ್ತಾನೆ. ಇದೆಲ್ಲ ಆಗಿ ರಾಜ ಇನ್ನೇನು ಆ ರೊಟ್ಟಿಯನ್ನು ತಿನ್ನಬೇಕು ಅಂತ ಹೇಳುವಾಗ ಕಣ್ಣುಗೊಳಗೆ ಹೋಗಿರುವಂಥ ಒಂದು 10-20 ದಿವಸದಿಂದ ಊಟಕ್ಕೆ ಇಲ್ಲದಂಥ ಒಂದು ಮುದಿ ನಾಯಿ ಬಂದು ಬಾಲಲ್ಲಾಡಿಸಿದೆ. ಅವನು ರಾಜ. ಆ ರೊಟ್ಟಿಯನ್ನು ತೆಗೆದು ನಾಯಿಗೆ ಕೊಡ್ತಾನೆ, ಬೊಗಸ ನೀರನ್ನು ನಾಯಿಗೆ ಕೊಡ್ತಾನೆ. ಉಪನಿಷತ್ತಿನಲ್ಲಿ ಆ ಘಟನೆಯನ್ನು ಹೀಗೆ ವರ್ಣಿಸ್ತಾರೆ. ಆಗ ದೇವರು ಪ್ರತ್ಯಕ್ಷನಾಗ್ತಾನೆ. ರಾಜ, ನಿನಗೇನು ಬೇಕು? ಅದೊಂದು ಸುಂದರ ಶ್ಲೋಕ ಇಲ್ಲಿದೆ. ರಾಜ, ನಿನಗೇನು ಬೇಕು? ಅವನು ನನಗೆ ರಾಜ್ಯವನ್ನು ಮತ್ತೆ ಒದಗಿಸಿಕೊಡು, ನಾನು ಮತ್ತೆ ರಾಜನಾಗಿ ಮೆರೆಯುವ ಹಾಗೆ ಮಾಡು ಕೇಳಲಿಲ್ಲ. ನತ್ವಹಂ ಕಾಮಯೇ ರಾಜ್ಯಂ ನ ಪುನರ್ಭವಂ ಕಾಮಯೇ ದುಃಖತಪ್ತಾನಾಂ ಪ್ರಾಣಿನಾಂ ಆರ್ತಿನಾಶನಂ. ನನಗೆ ರಾಜ್ಯ ಬೇಕಾಗಿಲ್ಲ, ಅಥವಾ ಸತ್ತ ನಂತರ ಸ್ವರ್ಗ ಸುಖವಾದಂಥ ಸ್ವರ್ಗ ಬೇಕಾಗಿಲ್ಲ. ಸಮಾಜದಲ್ಲಿ ಇವತ್ತು ದುಃಖಿತವಾಗಿರುವಂಥ ನನ್ನ ಪ್ರಜೆಗಳ, ನನ್ನ ಒಟ್ಟು ಸುತ್ತಮುತ್ತಲಿರುವಂಥ ಎಲ್ಲ ಜೀವಿಗಳ ದುಃಖವನ್ನು ದೂರ ಮಾಡುವಂಥ ಇದನ್ನು ಕರುಣಿಸು, ಅಂದರೆ ಬರಗಾಲವನ್ನು ತೊಡೆದು ಹಾಕು ಅಂತೇಳಿ ಕೇಳ್ತಾನೆ. ದಾನದ ಶ್ರೇಷ್ಠತೆಯನ್ನು ಅಲ್ಲಿ ತೋರಿಸ್ತಾರೆ. ಆ ರೀತಿಯ ಒಬ್ಬ ಸಜ್ಜನನಾಗಿ ಅತ್ಯಂತ ಕಡಿಮೆ ಮಾತುಗಳ ಮುಖಾಂತರ ಫಲದ ಬಗ್ಗೆ ನಿರಾಸಕ್ತ ಯೋಗದ ರೀತಿಯಲ್ಲಿ ಯೋಗಿಯಾಗಿ, ಸಮಾಜದ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಎಲ್ಲರ ಬಂಧುಗಳ, ಯಾಕಂದರೆ ಅವತ್ತು ಆ ದಿವಸ ಬಂದು ಅನೇಕರು ಅತ್ತದ್ದನ್ನು ನೋಡಿದೆ ನಾನು. ಸುಮ್ಮನೆ ಸತ್ತಾಗ ಅಳುವುದಿಲ್ಲ. ಇಂಥ ಒಬ್ಬ ಸಜ್ಜನ ನನ್ನ ದೃಷ್ಟಿಯಿಂದ ಇನ್ನೂ ಬದುಕಬೇಕಾಗಿದ್ದಂಥ ಅವಕಾಶ ಆದರೂ ಕೂಡ ಪ್ರಾರಬ್ಧ ಕರ್ಮಗಳು ಅಂತಿರ್ತವೆ, ಪೂರ್ವ ನಿಶ್ಚಿತ ಇರ್ತದೆ. ಇದನ್ನು ಪಡೆದು ಇವತ್ತು ಸ್ವರ್ಗೀಯ ಸುಖ ಅವರಿಗೆ ಸಿಗಲಿ, ಅವರ ಆತ್ಮ ಪರಮಾತ್ಮನ ಒಟ್ಟಿಗೆ ಲೀನವಾಗಲಿ ಅಂಥೇಳಿ ಸಹಜವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿಯ ಜೊತೆಗೆ ಯಾವ ಈ ಕೆಲಸದ ಮುಖಾಂತರ ಸಮಾಜಕ್ಕೊಂದು ದಿಕ್ಕು ಕೊಟ್ಟಿದ್ದಾರೋ ಅವರ ಕುಟುಂಬ ವರ್ಗ ಕೂಡ, ಅವರ ಶ್ರೀಮತಿಯವರು ಮತ್ತು ಅವರ ಎಲ್ಲ ಕುಟುಂಬ ವರ್ಗ ಕೂಡ ಅವರ ಕೆಲಸದ ಅದರ ಮುನ್ನಡೆ ಸಾಗಿ ಸಮಾಜಕ್ಕೊಂದು ದಾರಿದೀಪವಾಗಿ, ಸಮಾಜಕ್ಕೊಂದು ಪೂರಕವಾದಂಥ ಕೆಲಸಗಳು ಈ ಸಮಾಜದ ಕುಟುಂಬದ ಮುಖಾಂತರ ನಡೀಲಿ ಅಂಥೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ನುಡಿ ನಮನಗಳನ್ನು ಇಲ್ಲಿ ನಿಲ್ಲಿಸ್ತೇನೆ. ತಾವೆಲ್ಲರೂ ಬಂದು ಭಾವಚಿತ್ರವನ್ನು ಇಟ್ಟಿದ್ದಾರೆ ಶುಭಾಕರದ್ದು, ಪುಷ್ಪಾಂಜಲಿಗಳನ್ನು ಅರ್ಪಣೆ ಮಾಡಬೇಕು. ಮತ್ತು ಕೆಳಗಡೆ ಭೋಜನದ ವ್ಯವಸ್ಥೆ ಇದೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅದು ಮನಸ್ಸಿನ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರ ನಮ್ಮ ಸಮಾಜದ ಒಳಗೆ, ಅಂದರೆ ಹಿಂದೂ ಸಮಾಜದ ಒಳಗೆ ಮನಸ್ಸಿನ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರ, ಅದರಲ್ಲೇ ಕೊರಗಿರಬಾರದು ಎನ್ನುವಂಥ ಪದ್ಧತಿಯಿಂದಾಗಿ
ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಿದ್ದಾರೆ. ಅದರಲ್ಲಿ ಒಂದು ವೈಕುಂಠ ಸಮಾರಾಧನೆ ಅಂತ ಕರೀತಾರೆ, ಮಿತ್ರ ಭೋಜನ ಅಂತ ಅದನ್ನು ಕರಿಬೋದು. ಎಲ್ಲರ ಒಟ್ಟಿಗೆ ಒಂದು ಕೂತು ಊಟ ಮಾಡಿ ಮನಸ್ತೃಪ್ತಿ ಪಡಬೇಕು. ಆ ದೃಷ್ಟಿಯಿಂದ ಕುಟುಂಬದವರು ಇದನ್ನು ವಿನಂತಿ ಮಾಡಿದ್ದಾರೆ. ಇದರ ಜೊತೆಗೆ ಅವರ ಅನೇಕ ಮಿತ್ರರಿದ್ದಾರೆ, ಅವರಿಗೂ ಅನಿಸಿಕೆಯನ್ನು ವ್ಯಕ್ತ ಮಾಡುವಂಥ ಅವಕಾಶ ಇದೆ. ಇದನ್ನು ಕೂಡ ತಾವೆಲ್ಲರೂ ಸೇರಿ ಅವರ ಅನಿಸಿಕೆಯನ್ನು ಮುಂದೆ ಅವರು ಹೇಳ್ತಾರೆ, ಅದನ್ನು ಕೂಡ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶುಭಕರನಿಗೆ ಭಗವಂತ ಮುಕ್ತಿಯನ್ನು ಕೊಡಲಿ ಅಂತೇಳಿ ಮೊದಲಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅವ ನನ್ನ ಭಾರಿ ಪ್ರೀತಿಯ ಶಿಷ್ಯ, ಅವನಿಗೂ ನನಗೆ ಕೊನೆಯ ಹಂತದವರೆಗೂ. ಆದರೆ ನನಗೆ ಮೊನ್ನೆ ಅವನ ಮರಣಕ್ಕೆ ಬರಲಿಕ್ಕೆ ನಾನು ಎಲ್ಲಿಯೋ ಬೇರೆ ಕಡೆ ಇದ್ದೆ, ಉಡುಪಿಗೆ ಏನೋ ಹೋಗಿದ್ದೆ ನಮ್ಮ ಮನೆಯಲ್ಲಿ, ಈಗ ಆಗಲಿಲ್ಲ. ಮತ್ತು ಬಂದ ನಂತರ ತಿಳಿಯಿತು ನನಗೆ ವಿಚಾರ. ಒಂದು ದಿನ ಎಲ್ಲರೂ ಹೋಗಲಿಕ್ಕೆ ಇದ್ದದ್ದೇ, ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ. ನಾನೇನೋ ಭಾರಿ ಯಾಂತ್ರಿಕವಾಗಿ ಬದುಕಿದ್ದೇನೆ, ಅದು ನನಗೇ ಗೊತ್ತಿಲ್ಲ. ಆಗ ನಮ್ಮ ಸುಳ್ಯದ ನನ್ನ ಶಿಷ್ಯ, ಸುಳ್ಯ ಮಾದರಿಯಲ್ಲಿ. ಆನಂತರ ನಾನು ಶಾಂತಿನಗರಕ್ಕೆ ಬಂದೆ. ಆಗ ಈ ಬಿಲ್ಡಿಂಗ್ ಎಲ್ಲ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅವನ ಎಲ್ಲ ಒಳ್ಳೆಯ ಗುಣಗಳನ್ನು ಹೇಳಿದರು. ಆ ಮಾತುಗಳು ಹೇಳಲಿಕ್ಕೆ ನನ್ನಲ್ಲಿ ಒಂದು ಋಣ ಉಂಟು ಅವನು, ನನ್ನ ಶಾಲೆಯ ಬಗ್ಗೆ. ನಾನು ಆ ಶಾಲೆಗೆ ಹೋದಾಗ ಏನೋ ಒಂದು ಕಾರಣ ಅಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಶಾಂತಿನಗರ ಶಾಲೆಯಲ್ಲಿ ಅಲ್ಲಿ ಸ್ವಲ್ಪ ಏನೋ ಆಯಿತು. ನನ್ನ ಸ್ವಭಾವ ಉಂಟು, ನಾನು ತಲೆ ತಗ್ಗಿಸ್ತೇನೆ ಪ್ರಾಮಾಣಿಕವಾಗಿ, ನನ್ನ ಕರ್ತವ್ಯದಲ್ಲಿ ತಲೆ ತಗ್ಗಿಸ್ತೇನೆ, ಕಾಲು ಬೇಕಾದ್ರೆ ಹಿಡಿತೇನೆ. ಆದರೆ ನನ್ನ ತಲೆಗೆ ಕೈ ಹಾಕಿ ಬಂದ ವ್ಯಕ್ತಿಗಳಲ್ಲಿ ನಾನು ಬಿಡುವುದಿಲ್ಲ, ಇದು ನನ್ನ ನೇಚರ್. ಹಾಗೆ ಅಲ್ಲಿ ಏನೋ ಸಣ್ಣ ನನ್ನ ಲಾರಿ ಬಂದು ನಮ್ಮ ಶಾಲೆಯ ನನ್ನ ಆಫೀಸ್, ನಾನು ಬೆಳಿಗ್ಗೆ ಬರೋ ಮಾಡು ಎಲ್ಲ ಪುಡಿಯಾಗಿದೆ, ಮಾಡು ಫುಲ್ಲು ಪಕ್ಕಾಸ್ ಎಲ್ಲ ಹೋಗಿದೆ. ಇಲ್ಲಿ ಬಂದು ನನಗೆ ಹೊಸ ಊರು, ಅದು ನನಗೆ ಗೊತ್ತಿತ್ತು ಶಾಂತಿನಗರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತ. ಆದರೆ ಆಶಾ ಇದರಲ್ಲಿ ನಾವೆಲ್ಲ ಇದ್ದೇವೆ, ನೀವು ಯಾಕೆ ಬನ್ನಿ ನಮ್ಮ ಶಾಲೆಗೆ ಅಂತ. ನನಗೆ ಪ್ರಮೋಷನ್ ಫುಲ್, ಇಲ್ಲಿ ಚಾರ್ಜ್, ಅಲ್ಲಿ ಫುಲ್ ಟೈಮ್ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್. ಅಷ್ಟಾಗುವಾಗ ಅಲ್ಲಿ ಏನಾಯ್ತಂದರೆ ಮಾಡು ಪುಡಿಯಾಗಿದೆ. ನಾನು ಏನು ಮಾಡಲಿ ಅಂತ ತುಂಬ ಚಿಂತನೆ ಮಾಡಿದೆ, ಸುಮಾರು ಹಣ ಬೇಕಿದ್ದಕ್ಕೆ. ಹೀಗೆ ಆಲೋಚನೆ ಆದ ಸೀದಾ ಶುಭಕರನ ಮನೆಗೆ ಹೋದೆ. ಶುಭಕರನಲ್ಲಿ ಹೇಳಿದೆ ಹೋಗಿ, ಹೀಗೆಂದು ಆಯಿತು ಮಗ, ಎಂತ ಮಾಡುವುದು ಹೀಗೆ. ಅಯ್ಯೋ, ನೀವು ಯಾಕೆ ತಲೆ ಬಿಸಿ ಮಾಡ್ತೀರಿ, ನಿಮ್ಮ ಶಿಷ್ಯ ನಾನಿದ್ದೇನೆ, ಏನು ಹೆದರಬೇಡಿ, ಏನು ಅಲ್ಲ, ಸ್ವಲ್ಪ ಜಾಸ್ತಿಯೇ ಖರ್ಚಾಗ್ಬೋದು. ಈಗ ಮರ ಪಕ್ಕಾಸೆಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ, ನನ್ನ ಗುರುಗಳು ನೀವು, ನಿಮ್ಮಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಬಂದು ಎಲ್ಲ ಮಾಡೆಲ್ಲ ನೋಡಿದ. ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನನ್ನ ಮನೆಯಲ್ಲ, ನನ್ನ ಶಾಲೆ, ಅವನು ಕಲಿತ ಶಾಲೆಯೂ ಅಲ್ಲ. ಬಂದೆಲ್ಲ ನೋಡಿ ಆಚಾರಿಗಳ ತಂದ ಪಕ್ಕಾಸು ಎಲ್ಲ ತಂದು ಕರೆಕ್ಟ್ ಮಾಡಿಬಿಟ್ಟು ಎಷ್ಟಾಗ್ತದೆ ಮಗ ಇದಕ್ಕೆ, ನಾವೇನಾದರೂ ಮಾಡಿ, ನೀವೇನೂ ಮಾತಾಡಬಾರ್ದು ಟೀಚರ್, ನೀವು ನನ್ನ ಗುರುಗಳು, ನನ್ನ ಪ್ರೀತಿಯ ಗುರುಗಳು, ನೀವು ಏನೂ ಮಾಡೋದು ಬೇಡ, ನೀವೇನು ಮಾಡಬೇಡಿ, ನಿಮಗೆ ಖುಷಿ ಆಯಿತಾ? ಈಗ ಖುಷಿ ಆಯಿತು. ನೀನು ಕಲಿತ ಶಾಲೆ ಅಲ್ಲ, ನೀವು ಕಲಿಸುತ್ತಿರುವ ಶಾಲೆ, ನನ್ನ ಗುರುಗಳು ಕಲಿಸುತ್ತಿರುವ ಶಾಲೆ, ಅದಕ್ಕೆ ನಾನು ಕೊಟ್ಟೆ ಅಂತ ಹೇಳಿದ. ಅದು ಒಂದು 10-12 ಸಾವಿರ ಆಗ್ಬೋದಾ ಇನ್ನು ಅಂದಾಜು. ಆಗ ಇದನ್ನೆಲ್ಲ ಮಾಡಿಸಿ ಕೊಟ್ಟು ಹೋದ. ಅದು ನನಗೆ ಅಲ್ಲಿ ಚೆನ್ನಕೇಶವರಿಗೆಲ್ಲ ಗೊತ್ತುಂಟು, ಈಗ ಅವರೆಲ್ಲ ಉಪಕಾರ ಮಾಡುವವರೇ. ಆದರೆ ಇಂಥ ಸಂದರ್ಭ ನಾನು ಬೇಡಲಿಕ್ಕೆ ಎಲ್ಲಿ ಹೋಗೋದು, ನನಗೆ ಒಬ್ಬ ಶಿಷ್ಯ ಇದ್ದಾನೆ ಅಂತ ಹೋಗಿದ್ದೇನೆ. ಇದನ್ನೆಲ್ಲ ನಾವು ಆ ಶಾಲೆಗೆ ಮಾಡಿ, ಯಾರು ಹೇಳುವವರಿಲ್ಲ. ಇದು ನಾನು ಹೇಳೋದೇ ನಿಮಗೆ ಗೊತ್ತಾ, ಅವ್ರು ಹೇಳಿದ್ರಲ್ಲ, ಸುಮಾರು ಮಂದಿ ನಮ್ಮ ಅಧ್ಯಕ್ಷರು ಹೇಳಿದರು. ಅಂದರೆ ಅವನು ಹೇಳಿ ಮಾಡುವವಲ್ಲ, ಅವನು ಶಾಲೆಗೆ ಹೋಗೋ ಸ್ವಲ್ಪ ಕಲಿಯೋದ್ರಲ್ಲಿ ಹಿಂದೆ. ಆದರೂ ಮನುಷ್ಯ 100 ಮಾರ್ಕ್ ತೆಗೆದ್ರೆ ಅವ ಶ್ರೇಷ್ಠನಲ್ಲ. ಅವನಲ್ಲಿ ನಯ, ವಿನಯ, ನೀತಿ, ಧರ್ಮ ಇದ್ದರೆ ಮಾತ್ರ ಅವ ಶ್ರೇಷ್ಠ. ಆ 100 ಮಾರ್ಕಿಗೆ ಎಂದೆಂದೂ ಬೆಲೆ ಇಲ್ಲ. 100 ಮಾರ್ಕ್ ರ್ಯಾಂಕ್ ಹೋಲ್ಡರ್ ಆದರೆ ಅವನಿಗೆ ಯಾರು, ನನ್ನ ದೃಷ್ಟಿಯಲ್ಲಿ ಅವನಿಗೆ ಬೆಲೆ ಇಲ್ಲ. ನೈತಿಕತೆ ಬೇಕು, ಸಂಸ್ಕಾರ ಬೇಕು, ಅದಿದ್ದರೆ ಮಾತ್ರ ಅವನು ನಿಜವಾದ ಮಾನವ ಅಂತ ಎಣಿಸಿಕೊಳ್ತಾನೆ. ಅದಾಯಿತು. ಆನಂತರ ಇದನ್ನು ಉದ್ಘಾಟನೆ ಸಂಬಂಧದಲ್ಲಿ ಅಷ್ಟೇ, ಕಾರು ಕಳಿಸಿ, ನನಗೆ ಬರೋದಿಲ್ಲ ಮಗ ಅಂತ ಹೇಳಿದೆ. ಇಲ್ಲ, ಕಾರು ಕಳಿಸ್ತೇನೆ, ನೀವು ಬರಬೇಕು. ವರ್ಷ ನಾನು ರಿಟೈರ್ಡ್ ಆಗಿ ಮನೆಯಲ್ಲಿದ್ದೆ. ಮನೆಗೆ ತಂದು ಕರ್ಕೊಂಡೋಗಿ ಇಲ್ಲೆಲ್ಲ ನನಗೆ ಗೌರವ ಕೊಟ್ಟು
ಪುನಃ ಹಾಗೇ ನೋಡಿ ಮೇಡಮ್, ಇದು ಇಲ್ಲಿ ಹೊಸತ್ತು ಕಟ್ಟಡ, ಇಲ್ಲಿ ಅಲ್ಲಿ ಇಲ್ಲ, ಇದೊಂದು ನಿಮ್ಮ ಶಿಷ್ಯನ ಭಗವಂತ ಮಾಡಿಸಿದ್ದಾನೆ. ಹಣ ಇದ್ದವರೆಲ್ಲರೂ ಮಾಡ್ತಾರೆ ಅಂತ ಅವರು ಹೇಳಿದರು. ಆ ಬ್ಯಾಂಕ್ನವ್ರಿಗೆ ಇಡ್ತಾರೆ. ಇದು 10 ಜನರಿಗೆ ಉಪಕಾರವಂಥದ್ದು. ಸುಳ್ಯದಲ್ಲಿ ಇಂಥ ಒಂದು ಹಾಲ್ ಇಲ್ಲ. ಇದನ್ನು ಮಾಡಿಸಿದ. ಆ ಸಂದರ್ಭದಲ್ಲಿಯೂ ಅವನು ಬಂದು ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡು ಆಯಿತು. ಆ ನಂತರ ಹುಷಾರಿಲ್ಲದೆ ಆದಾಗ ನಾನು ಒಂದು ದಿನ ದೇವಸ್ಥಾನದಲ್ಲಿ ಕೇಳಿದೆ, ನೀನು ಏನು ಹೀಗೆ ತೋರಾಗ್ತಾ ಹೋಗಿದ್ದೀಯಾ, ಯಾಕೆ ಹೀಗೆ ತೋರಾಗಿದ್ದೀಯ ಅಂತ ಹೇಳಿದೆ. ಅವ್ರು ಗಂಡ ಹೆಂಡತಿ ಇಬ್ಬರು ಇದ್ದರು. ಆಗ ಹೇಳಿದ ಹೆಂಡತಿ ಹೇಳಿದರು, ಅವರಿಗೆ ಹುಷಾರಿಲ್ಲ ಮೇಡಮ್, ಅದು ಸ್ಟೆರಾಯ್ಡ್ದಾಗೆ ಅವರು ಹೀಗೆ ಮೈ ದಪ್ಪ ಆಗೋದು, ಮದ್ದಾಗ್ತಾ ಉಂಟು. ಸ್ವಲ್ಪ ಬೇಸರ ಆಯಿತು. ಏನು ಮಾಡೋದು ಚೆನ್ನಕೇಶ, ಒಮ್ಮೆ ನಿನಗೆ ಸರಿಯಾಗಿ ಒಳ್ಳೆ ಮನಸ್ಸುಳ್ಳವ ನೀನು, ನಿನಗೆ ದೇವರು ಒಳ್ಳೆಯದಾಗಿ ಮಾಡಲಿ, ಗುಣ ಮಾಡಲಿ ಬೇಗ. ಮತ್ತು ಆ ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಯಾವುದೂ ಇಲ್ಲ. ಅದನ್ನು ಹೇಳಿದೆ. ಆ ನಂತರ ಮನೆಗೆ ಬಂದೆ. ಆ ನಂತರ ನನಗೆ ಹುಷಾರಿಲ್ಲ. ಒಂದು 2-3 ಸರ್ತಿ ಬಂದು ನೋಡಲಿಕ್ಕೆ ಬರೋದು ನನ್ನನ್ನವ. ತಮಾಷೆ, ಅವನಿಗೆ ಹುಷಾರಿಲ್ಲ, ನನ್ನನ್ನು ನೋಡಲಿಕ್ಕೆ ಬರೋದವ. ಯಾಕೆ ಮಾರಾಯ ನೀನು ಬರ್ತಿ, ನನಗೆ ಟಿಕೆಟ್ ತೆಗಿಲಿಕ್ಕೆ ಬೇಗ ಉಂಟು ದಿನ, ನೀನು ಬದುಕಬೇಕು, ನನ್ನ ಆಯುಷ್ಯ ಆದರೂ ನಿನಗೆ ದೇವರು ಕೊಟ್ಟರೆ ಸಾಕು, ನೀನು ತಲೆ ಬಿಸಿ ಮಾಡಬೇಡ. ಇಲ್ಲ, ನನಗೆ ಬಿಸಿ ಇಲ್ಲ ಮೇಡಮ್ ಅಂಥ ಒಂದು ಮನಸ್ಸಿನ ಗುಪ್ತವಾಗಿ ನನ್ನೊಬ್ಬರಿಗೆ ಸಹಾಯ ಮಾಡುವ. ಅದು ನನ್ನ ಶಾಲೆ, ನನಗೆ ಸಂಬಳ ಸರ್ಕಾರ ಕೊಡುತ್ತದೆ, ಅದರಿಂದ ನಾನು ದುಡಿತೇನೆ. ಅದು ಪ್ರಾಮಾಣಿಕ ಎಷ್ಟು ಅಂತ ಭಗವಂತನಿಗೆ ಗೊತ್ತು. ಆದರೆ ಆ ಒಂದು ಸಂದರ್ಭ ಕಲಿತ ಶಾಲೆಯೂ ಅಲ್ಲ, ಬರೇ ಕಲಿಸಿದ ಗುರುಗಳಿಗೆ ಬೇಕಾಗಿ ಅವನು ಅಷ್ಟು ಕೆಲಸಗಳನ್ನು ಮಾಡಿದ್ದಾನೆ. ಇದು ನಿಜವಾಗಿ ಒಂದು ಧರ್ಮ ಅಲ್ವೇ? ಇದನ್ನು ನಾವು ಒಪ್ಪಬೇಕಲ್ವೇ? ಇಷ್ಟು ಹಣ ಇದ್ದವರೆಲ್ಲರೂ ದಾನಿಗಳೇ ಅಲ್ಲ. ಹಣ ಇದ್ದವರೆಲ್ಲ ಕಟ್ಟಿಯೇ ಇಡ್ತಾರೆ, ಯಾರು ಕೊಡೋದಿಲ್ಲ. ಹಣ ಇದ್ದವರು ಕೊಡ್ತಾರೆ ಎಂಬ ಭಾವನೆ ಸುಳ್ಳು. ಇಂಥ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಈ ರೀತಿ ಸಹಾಯ ಮಾಡಿದಂಥ ಆ ಒಂದು ಶುಭಾಕರನಿಗೆ ಇನ್ನೇನು ನಾನು ಹೇಳಲಿ. ಅವನು ಮರು ಜನ್ಮ ಬೇಡ, ಭಗವಂತನಲ್ಲಿ ಲೀನವಾಗಲಿ. ಅವನ ಮನೆಯವರಿಗೆ ಇನ್ನು ಸಂಸಾರ ಎಲ್ಲರಿಗೂ ದುಃಖ ಆಗ್ತದೆ, ಎಲ್ಲರೂ ಪಶ್ಚಾತ್ತಾಪ ಪಡ್ತಾರೆ, ಅಣ್ಣ ತಮ್ಮ ಸಂಸಾರ. ಆದರೆ ಅದರ ಪತ್ನಿ, ಅವಳ ಶೋಕ ಅಗಾಧವಾದ್ದು. ಯಾರೂ ಸಹ ನನ್ನೊಂದು ಮಾತಿತ್ತು, ಗಂಡ ಸತ್ತರೆ ಹೆಂಡತಿ ಬದುಕ್ತಾಳೆ. ಯಾಕೆಂದರೆ ಈ ಭಾರತ ಮಾತೆ ಅವಳಿಗೆ ಒಂದು ಸ್ಟ್ರೆಂತ್ ಕೊಡ್ತಾನೆ ಭಗವಂತ. ಎಷ್ಟಿದ್ರೂ ಅವಳಿಗೊಂದು ವಿಶೇಷವಾದ ಶಕ್ತಿ ಇದೆ. ಅವಳು ಏನು ಮಾಡಿದ್ರು ಅದಕ್ಕೆ ಭಾರತ ಮಾತೆ ಅಂತ ಹೇಳೋದು. ಆದರೆ ಹೆಂಡತಿ ಸತ್ತರೆ ಗಂಡ ಹೆಚ್ಚು ಸಮಯ ಬದುಕುವುದು ರ್ಯಾರ್. ಯಾಕಂದರೆ ಅವನಿಗೆ ಹೊತ್ತೊತ್ತಿಗೆ ಮಾಡಿ ಟೈಮಿಗೆ ಅದನ್ನು ಆಚೆ ಇಡು ಅಂತ ಹೇಳಿದರೆ ಪುನಃ ಹೆಕ್ಕಿಕೊಂಡು ಬಂದು ಕೊಡುವುದು. ಈ ರೀತಿಯ ಪ್ರೀತಿ ವಾತ್ಸಲ್ಯದಿಂದ ನೋಡುವ ಪತ್ನಿ ಹೋದರೆ ಗಂಡ ಬದುಕುವುದು ರ್ಯಾರ್. ಇದು ನನ್ನ ಅನುಭವ. ನನ್ನ ಗಂಡನಲ್ಲಿ ನಿಜವಾಗಿ ನಾನು ವಿಧವೆಯಾಗಿದ್ದೇನೆ ನಿಜ. ನನ್ನ ಗಂಡ ಸ್ವಲ್ಪ ಕೋಪಿಷ್ಟ, ಬೇಕಷ್ಟು ನಾನು ಮಾಡಿದ್ದೇನೆ ಹೊರತು ಆತ್ಮ ಸಾಕ್ಷಿ ಉಂಟು ನನಗೆ. ಆದರೆ ಅವರನ್ನು ಸುಧಾರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ನಾನು ಧೈರ್ಯವಾಗಿ ನಿಂತಿದ್ದೇನೆ, ಹೆದರುವುದಿಲ್ಲ. ಅವನೊಬ್ಬ ಇದ್ದರೆ ನಾವು ಯಾರಿದ್ದರೂ ಇಲ್ಲ, ಪ್ರಯೋಜನ ಇಲ್ಲ. ಭಗವಂತ ಇದ್ದಾನೆ, ನಾವು ಖಂಡಿತವಾಗಿ. ಅದಕ್ಕೆ ನಾನು ಅವರಿಗೆ ಧೈರ್ಯ ಹೇಳುವುದು, ಹೆದರಬೇಡಿ, ನೀವು ಸ್ಥಿರವಾಗಿರಿ. ಭಗವಂತ ಎಲ್ಲವನ್ನು ಎಲ್ಲರ ಫೀಲಿಂಗ್ ಹೋಗ್ತದೆ. ಮಡದಿಯ ಫೀಲಿಂಗ್ ಭಾಳ ಕಷ್ಟ. ತಂದೆ ತಾಯಿ ಇದ್ದರೆ ಅವರ ಫೀಲಿಂಗ್, ಸಂಬಂಧಿಕರು, ಹುಡುಗರು, ಅಣ್ಣ ಅವರಿಗೊಂದು ಸಂಸಾರ ಇದೆ ಅಲ್ವೇ? ಆಗಿರುವಾಗ ಅವರಿಗೆ ದೇವರು ಶಕ್ತಿ ಕೊಡಲಿ, ಶಕ್ತಿ ಕೊಡ್ತಾನೆ. ಆ ಶಕ್ತಿ ಕೊಡಲಿ, ಅವರಿಗೆ ಆಶೀರ್ವಾದ ಮಾಡಲಿ. ಎಲ್ಲವನ್ನು ಸಹಿಸಿಕೊಂಡು, ಎಲ್ಲ ರೀತಿಯ ಸಹಿಸಿಕೊಂಡು ಬಂದ ಶಕ್ತಿ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಮೈದುನ ಶುಭಕರ್ ಅವರು ಅವರದ್ದೇ ವೃತ್ತದಲ್ಲಿ ಕೆಲವೊಂದು ಅವರ ಸ್ನೇಹಿತರು ಇದ್ದರು. ಅವರ ಒಂದು ನಾಡಿ ಬಡಿತವನ್ನು, ಅವರ ಗಂಭೀರವಾಗಿ ಮಾಡುವಂತಹ ಒಂದು ಹಾಸ್ಯವನ್ನು ಅವರು ತಗೊಳ್ತಾ ಇದ್ದರು. ಅವ್ರಿಗೆ ಮಾತ್ರ ಅರ್ಥ ಆಗ್ತಾಯಿತ್ತು. ಅಂಥಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ಅವರ ಆತ್ಮೀಯರಾದಂಥ ಯಾರಾದರೂ ಒಂದು ಇಬ್ಬರು ಅವರ ಬಗ್ಗೆ ಮಾತನಾಡುವಂಥದ್ದು ಆಸೆ ಇದ್ದರೆ ಒಂದು ಇಬ್ಬರಿಗೆ ಅವಕಾಶ ಇದೆ, 2 ನಿಮಿಷದ ಅವಕಾಶ ಇದೆ. ನಂತರ ಪುಷ್ಪ ಅರ್ಚನೆ ಮಾಡಿ ಶಾಂತಿ ಮಂತ್ರದ ನಂತರ ಭೋಜನಕ್ಕೆ ಹೋಗ್ಬೋದು. ಹಾಗೆ ದಯವಿಟ್ಟು ಯಾರಾದರೂ ಮಾತನಾಡೋರಿದ್ರೆ ಅವರ ಸ್ನೇಹಿತರು ಬರ್ಬೋದು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಇದ್ದೇನೆ. ಬಹುಶಃ ನನಗೆ ಭಾಷಣ ಮಾಡಲಿಕ್ಕೆ ಅಷ್ಟು ಬರೋದಿಲ್ಲ. ಭಾಳಷ್ಟು ಒಡನಾಟ ಇತ್ತು ನನಗೂ ಮತ್ತು ಶುಭಕರ್ ರಾವ್ಗೂ.
ಕೆಲವೊಮ್ಮೆ ಆಲೋಚನೆ ಮಾಡುವಾಗ ಮೈಂಡ್ ಬ್ಲೈಂಡ್ ಆಗಿ ಬಿಡ್ತದೆ. ಎಲ್ಲರ ಜೀವನದಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾರೆ. ಹಾಗೆ ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ಮರೆಯಲಾಗದಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಅದು ಶುಭಕರ್ ರಾವ್. ಸದಾ ಸನ್ಮುಖಿ, ಎಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಎದುರಿಸಿದಂಥ ವ್ಯಕ್ತಿ. ಯಾವಾಗಲೂ ನೋಡಿಕೊಂಡಿರ್ತೇವೆ. ಬೆಳಿಗ್ಗೆ ಆದ ತಕ್ಷಣ ಫೋನ್, ಮಧ್ಯಾಹ್ನ ಫೋನ್, ರಾತ್ರಿ ಮಲಗುವ ಮೊದಲು ಫೋನ್. ಕೊನೆಯ 1-2 ತಿಂಗಳಲ್ಲಿ ಭಾಳಷ್ಟು ಕಡಿಮೆ ಆಯಿತು ಇದು. ನಾನು ಅವರೊಟ್ಟಿಗೆ ಸೇರುವಾಗ ಅವರು ನನ್ನಲ್ಲಿ ಒಂದು ಮಾತು ಹೇಳಿದರು, ನನಗಿಷ್ಟು ಜಾಗ ಉಂಟು, ಇದನ್ನು ವ್ಯವಸ್ಥಿತವಾಗಿ ಹೇಗೆ ತಗೊಂಡು ಹೋಗುವ, ಯಾವುದಕ್ಕೆ ಹಾಕುವ, ಯಾವುದರಿಂದ ಹೇಗೆ ಇದನ್ನು ಶುರು ಮಾಡಿ ಇದಕ್ಕೊಂದು ಎಲ್ರಿಗೂ ಉಪಯೋಗ ಆಗುವಾಗೆ ಆಗಲಿ ಈ ಜಾಗ ಅಂತ ಹೇಳಿ ಸಾಕಷ್ಟು ಪ್ಲ್ಯಾನ್ಗಳನ್ನು ರಾತ್ರಿ ಹಗಲು ಕೂತು ನಾವು ಮಾಡಿದ್ದೆವು. ಅದರಲ್ಲಿ ಒಂದು ಲೇಔಟು, ಒಂದು ಈ ಸಭಾಂಗಣ, ಇನ್ನೊಂದು ಗ್ಯಾಸಿನ ಪೆಟ್ರೋಲ್ ಬಂಕ್ ಬರಬೇಕು ಅಂತ ಬಹಳಷ್ಟು ಆಸೆ ಇತ್ತು ಅವರಲ್ಲಿ. ಇನ್ನು ಕೊನೆಯ ದಿನಗಳಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ತಾಗಿ ಒಂದು ಹೋಟೆಲನ್ನು ಮಾಡುವ, ಅದು ಮೈಸೂರು ಬ್ಯಾಂಗ್ಳೂರಿನಂತಹ ಪ್ರದೇಶದಲ್ಲಿ ಇರುವಾಗೆ ಇರಲಿ. ಅದು ವರ್ಷಕ್ಕೆ ಒಂದು ದಿವಸ ನಾನು ಇಲ್ಲದಿದ್ದರೆ ನನ್ನ ನೆನಪಿನಲ್ಲಿ 1,000 ಜನರಿಗೆ ಊಟ ಕೊಡುವಂತಹ ಒಂದು ವ್ಯವಸ್ಥೆ ಇರಲಿ ಅಂತ ಹೇಳುವಂಥ ಅವರ ಮನಸ್ಸಿನ ಭಾವನೆ ಇತ್ತು. ಯಾರು ಮನೆಗೆ ಹೋದರೂ ಕೂಡ ಯಾರನ್ನು ಬರೀ ಹಸಿದವನನ್ನು ಊಟ ಕೊಡದೆ ಅವರು ಕಳಿಸಿದಂಥ ವ್ಯಕ್ತಿಯಲ್ಲ. ಏನಿಲ್ಲ ಇದ್ದರೂ ಬಂದವರಿಗೆ ಒಂದು ಗ್ಲಾಸು ನೀರು, ಇಲ್ಲ ಇದ್ದರೆ ಚಾಯ, ತಿಂಡಿ ಕರೆದು ಕೊಟ್ಟಂಥ ವ್ಯಕ್ತಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು, ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ನಿಂತುಕೊಳ್ಳೋದು. ಈ ಕಾರ್ಯಕ್ರಮಕ್ಕೆ ಈ ವ್ಯಕ್ತಿ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಸರಳ ಸಜ್ಜನಿಕೆಯ ಭಾಳಷ್ಟು ಫ್ರೆಂಡ್ ಸರ್ಕಲ್ ಇದೆ ಅವರಿಗೆ, ಭಾಳಷ್ಟು. ಅದನ್ನು ಅವರು ತೋರಿಸ್ಕೊಳ್ಳಲಿಲ್ಲ. ಈವನ್ ಫ್ರೆಂಡ್ಸ್ ಕೂಡ ಯಾರೋ ಅವರ ಬಗ್ಗೆ ಎಲ್ಲಿ ಕೂಡ ತೋರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರ ಫ್ರೆಂಡ್ಶಿಪ್ ಅಂಥದ್ದೇ ಇದ್ದದ್ದು. ಅವರಿಗೆ ವಿಪರೀತ ಹೋಗಿ ಒಂದು ಕಡೆ ಹೋಗಿ ನಿಂತು ಮಾತಾಡುವಂಥದ್ದು, ರಾಜಕೀಯ ದೃಷ್ಟಿಕೋನದಲ್ಲಿರುವಂಥದ್ದು, ಆಡಂಬರದ ಜೀವನ, ಅಂಥದ್ದು ಯಾವುದೂ ಅವರಿಗೆ ಇಷ್ಟ ಇರಲಿಲ್ಲ. ಹಾಗೆ ಇವತ್ತು ಅವರು ನನಗೆ ನೆನಪಾಗಿದ್ದಾರೆ. ಅವರೇ ಕಟ್ಟಿದ ಈ ಸಭಾಂಗಣದಲ್ಲಿ ಇವತ್ತು ಅವರಿಗೋಸ್ಕರವೇ ಇಷ್ಟು ಬೇಗ ಈ ದಿನ ಬರ್ತದೆ ಅಂತ ಹೇಳುವಂಥದ್ದು ನಾನು ಊಹಿಸಿರಲಿಲ್ಲ. ಅವರು ನಂಬಿರುವ ಆ ದೇವರುಗಳು ಹಾಗೂ ಅವರು ಎಲ್ಲೇ ಇರಲಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಇನ್ನೊಂದು ಜನ್ಮ ಅಂತ ಹೇಳಿ ಇದ್ದರೆ ನನಗೆ ಅವರು ಅಣ್ಣನಾಗಿ ಇರಲಿ ಅಂತ ಹೇಳಿ ಭಾವಿಸ್ತೇನೆ. ಓಂ ಶಾಂತಿ. ನಾನು ಆಲೆಟಿ ಗ್ರಾಮದ ಬಾಪು ಸಾಹೇಬ್ ಅಂತೇಳಿ. ನಮ್ಮ ಆಲೆಟಿ ಗ್ರಾಮ ಸುಳ್ಯ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ, ದೊಡ್ಡ ಮನೆತನ, ದೊಡ್ಡ ಮನಸ್ಸಿನ ಕುಂಭಕೋಡು ಅಚ್ಯುತ ಭಟ್ರವರು
ಈ 40 ವರ್ಷದ ಹಿಂದಿನ ನಾನು ವಿಚಾರವನ್ನು ನೆನಪಾಗ್ತಾ ಇರುವಂಥದ್ದು ನನಗೆ. ನಗುಮುಖದ ಮುಗ್ಧ ಮನಸ್ಸಿನ ಕುಂಭಕೋಡು ಅಚ್ಯುತ ಭಟ್ರು, ಅವರ ಮಕ್ಕಳು ಕೂಡ ಹಾಗೆ ಬಹಳ ಮುಗ್ಧ ಮನಸ್ಸು, ನಯ ವಿನಯ. ನಮ್ಮ ಇಡೀ ಆಲೆಟ್ಟಿ ಗ್ರಾಮಕ್ಕೆ ಹೆಮ್ಮೆಯ ಮನೆತನಗಳಲ್ಲಿ ಕುಂಭಕೋಡು ಮನೆತನ, ಅದರಲ್ಲಿಯೂ ಕುಂಭಕೋಡು ಅಚ್ಯುತ ಭಟ್ರು. ಇದು ಯಾಕೆ ಹೇಳಿ, ನಾನು ಕುಂಭಕೋಡು ಅಚ್ಯುತ ಭಟ್ರ ಅವರ ಒಂದು ನನ್ನನ್ನು ಪ್ರೀತಿಸ್ತಾ ಇದ್ದಂಥ ಒಂದು ದೊಡ್ಡ ವ್ಯಕ್ತಿ. ಯಾಕೆ ನನಗಾಗ ಕಾರಿತ್ತು. ಅವರು ಸುಳ್ಯಕ್ಕೆ ಬಂದರೆ ನಾನು ಪ್ರಭುಗಳಲ್ಲಿ 6 ವರ್ಷ, ಅವರು ಅಲ್ಲಿಗೆ ಬರೋದು. ಬಂದರೆ ಬಾಪು ಸಾಹೇಬ್ರ ಕಾರ್ ಇದ್ದರೆ ನೋಡಿ ಅಂತ ಹೇಳೋದು. ಕಾದು ನಿಲ್ತಿದ್ರು. ಅಂದರೆ ಆ ರೀತಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಬರಬೇಕು, ಮತ್ತು 10 ತೆಂಗಿನಕಾಯಿ ಕಾರಿಗೆ ಹಾಕು ಅಂತ ಹೇಳುವಂಥದ್ದು. ಆಗ ಈ ಮಕ್ಕಳೆಲ್ಲ ನಮ್ಮ ಸುತ್ತು ಬಂದು ಮಾತಾಡುವಂಥದ್ದು. ನನಗೆ ಬಹಳ ಆಗಿಂದಲೇ ಇಂಥ ಒಂದು ಮನುಷ್ಯರು, ಇಷ್ಟು ದೊಡ್ಡ ಶ್ರೀಮಂತರು, ಇಷ್ಟು ದೊಡ್ಡ ಹೆಸರುವಾಸಿಯವರು, ಇಷ್ಟು ಕೂಡ ಒಂದು ನಯ ವಿನಯದಲ್ಲಿ ಬಹಳ ನಿರಾಡಂಬರ ವ್ಯಕ್ತಿತ್ವದ ಅದೇ ರೀತಿ ಅವರ ಮಕ್ಕಳು ಕೂಡ ಇದ್ದಾರಲ್ಲ ಅಂಥೇಳಿ ನನಗೆ ಹೆಮ್ಮೆ ಆಗುವಂಥದ್ದು. ಈಗಲೂ ಕೂಡ ಹಾಗೆ. ಅವರು ಸುಳ್ಯಕ್ಕೆ ಒಂದು ದೊಡ್ಡ ಥಿಯೇಟ್ರನ್ನು ಕೊಟ್ಟರು. ನಮ್ಮ ಮನೇಲಿ ಹೇಳೋದು, ಇಷ್ಟು ದೊಡ್ಡ ಮಂಗಳೂರು ಬೆಂಗಳೂರು ಇರುವಂಥ ಇಲ್ಲಂತ ಇದು ನಮ್ಮ ಸುಳ್ಯದಲ್ಲಿ ಆಯಿತಾ ಅಂಥೇಳಿ. ಇದು ಯಾರು ಮಾಡಿದ್ರು, ಯಾಕೆ ಮಾಡಿದರು ಅಂತ ಕೇಳೋದು. ಏನು ಮಾಡೋದು, ದೇವರು ನಮಗೆ ಕೊಟ್ಟಿದ್ದಾರೆ ಇಂಥ ಒಂದು ವ್ಯವಸ್ಥೆಯನ್ನು, ಅದು ಮಾಡಿದರು ನೋಡಿ. ಕುಂಭಕೋಡು ಅಚ್ಯುತ ಭಟ್ರ ಮಕ್ಕಳು ಇದೆಲ್ಲ ಮಾಡಿದ್ದಾರೆ ಅಂಥೇಳಿ. ಅವರು ಬಹಳ ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಮತ್ತು ಅವರು ದೊಡ್ಡ ಒಂದು ಕೊಡುಗೆ ನಮ್ಮ ಸುಳ್ಯ ತಾಲೂಕಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿರಂತರವಾಗಿ ಜನರು ಇದರ ಪ್ರಯೋಜನ ಪಡೀಲಿ ಅಂತೇಳಿ ಅನೇಕ ವಿಚಾರ, ಒಂದೆರಡು ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಾನು ಸುಮಾರು 40 ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದಾಗ ಎಲ್ಲ ಸದ್ದಿಲ್ಲದೆ ನಮ್ಮ ಗ್ರಾಮದ ಅಲ್ಲಿ ಒಂದು ಸೇತುವೆ ಆಗುವಾಗ ಪುರುಷೋತ್ತಮ ಪ್ರಭುಗಳು, ಅವರು ನಡೆಸಿರು, ಕೇಶವ ಭಟ್ರು, ಅವರೆಲ್ಲ ತುಂಬ ದುಡಿದವರು. ಅವರು ಹೇಳಿಕೊಳ್ಳುವಂಥ ವ್ಯಕ್ತಿ ಅಲ್ಲ, ಏನು ಬೇಕು ಅದನ್ನು ಮಾಡಿ ಆ ಒಂದು ಸೇತುವೆಯನ್ನು ವೀರೇಂದ್ರ ಪಾಟೀಲ್ರವರು ಮಂತ್ರಿ ಆಗಿದ್ದಾಗ ಅದಕ್ಕೆ ಅವರು ಬಂದಂಥ ಒಂದು ಕಷ್ಟ, ಅದರಲ್ಲಿ ಆ SN ದಾಸಪ್ಪ ಗೌಡರು ಮತ್ತು ಅವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಒಂದು ಸೇತುವೆಯನ್ನು ಮಾಡಿಕೊಟ್ಟದ್ದು. ಆಮೇಲೆ ಥಿಯೇಟ್ರುಗಳು, ಮತ್ತು ಇದಂತೂ ನಾವೆಲ್ಲರೂ ಹೆಮ್ಮೆ ಪಡುವ ರೀತಿಯಲ್ಲಿ ಈ ನಾವೆಲ್ಲ ಇಲ್ಲಿ ನಿಂತು ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ಶುಭಕರ್ರವರು ಸದ್ದಿಲ್ಲದೆ ಅವರ ಪೈಕಿ ಎಲ್ಲರೂ ಭಾಳ ನಯ ವಿನಯದ ವ್ಯಕ್ತಿತ್ವ ಹೊಂದಿದರು. ಅವರ ಅಣ್ಣಂದಿರು ಇರ್ಬೋದು, ಮಧುಸೂದನ್ ಇರ್ಬೋದು, ಅದು ನಮ್ಮ ವಕೀಲರಾದಂಥ ಅವರ ದೊಡ್ಡವರು ಇರ್ಬೋದು, ಎಲ್ಲರೂ ಕೂಡ ಅವರ ಮಾತು ತುಂಬ ಕಡಿಮೆ, ಆದರೆ ಅವರ ಕೆಲಸವನ್ನು ನೋಡಿದರೆ ಅದು ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಅವರು ಹುಟ್ಟು ಆಕಸ್ಮಿಕವಾದರೂ ಕೂಡ ಅವರ ಒಂದು ಸಾವು ನಿಶ್ಚಿತ. ಅವರು ಇಷ್ಟು ಬೇಗ ನಮ್ಮನ್ನು ಅಗಲಬಾರದಿತ್ತು, ಆದರೆ ವಿಧಿ ನಿಯಮ ಏನು ಮಾಡಲಿ ಸಾಧ್ಯ ಇಲ್ಲ. ನಮ್ಮನ್ನು ಇವತ್ತು ಅವರು ಅಗಲಿದ್ದಾರೆ. ಆದರೆ ನಾವೆಲ್ಲ ನಿರಂತರವಾಗಿ ಅವರ ಒಳ್ಳೆತನವನ್ನು ಅಳವಡಿಸಿಕೊಂಡು ಅವರ ಸದಾ ಅವರು ನೆನಪಲ್ಲಿ ಇರುವಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ. ಅದು ನಮಗೆಲ್ಲರಿಗೂ ದಾರಿದೀಪವಾಗಲಿ. ನಾವು ಅವರ ಎಲ್ಲ ವ್ಯಕ್ತಿತ್ವವನ್ನು ನಾವು ಅನುಸರಿಸೋಣ, ಮತ್ತು ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಲಿ. ಮತ್ತು ನಮಗೂ ಕೂಡ ನಾವು ಮತ್ತು ಅವರನ್ನು ಹೊಂದಿಕೊಂಡಿರೋ ಎಲ್ಲರಿಗೂ ಕೂಡ ಈ ಒಂದು ಅವರು ಅಗಲಿದಂಥ ಈ ಸಂದರ್ಭದಲ್ಲಿ ಆ ನೋವನ್ನು ನುಂಗಿ ನಮಗೆಲ್ಲರೂ ಅದನ್ನು ಸಹಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಮರೆಯದಂಥ ಸಂದರ್ಭ. ಪ್ರತಿ ಸಲ ನಾನು ಬಂದಾಗಲೆಲ್ಲ ಇವರ ಮನೆಗೆ ಬರುತ್ತಿದ್ದೆ. ಇವರು ದಿವಂಗತರಾದ ದಿನದಂದು ನಾನು ಬರಬೇಕೆಂದು ಬಹಳ ಒಂದು ಆಸೆ ಇತ್ತು, ಅವರ ಮುಖದರ್ಶನ ಮಾಡಬೇಕೆಂದು. ಆದರೆ ಕಾರಣಾಂತರಗಳಿಂದ ನಾನು ಬರಲು ಸಾಧ್ಯವಾಗಲಿಲ್ಲ. ಆದರೆ ಇಂದು ಬರಲೇಬೇಕೆಂದು ನಾನು ಬಂದಿದ್ದೇನೆ. ಇವರ ಬಗ್ಗೆ ಮಾತನಾಡಬೇಕಾದ್ರೆ ಬಹಳಷ್ಟು ವಿಷಯ ಇದೆ. ಈಗಾಗಲೇ ನನಗೂ ಗುರುಗಳಾದಂತಹ ಕಮಲಾಕ್ಷಿ ಟೀಚರ್ ಅವರು, ಹಾಗೆ ಅಣ್ಣ ವಿನಯಚಂದ್ರರವರು ಬಹಳಷ್ಟು ಅವರ ವಿಷಯಗಳನ್ನು ಮಾತನಾಡಿದ್ದಾರೆ. ಇನ್ನು ನಾನು ಜಾಸ್ತಿ ಮಾತಾಡುವಂಥ ವಿಷಯ ಇಲ್ಲ, ಇದಾಗಲೇ ಅವರು ಹೇಳಿದ್ದಾರೆ. ಅವರಿಗೆ ನಾನು ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶುಭಕರ್ ಅವರ ಬಗ್ಗೆ ಇಲ್ಲಿ ನಾನು ಬರುತ್ತಿರುವಾಗ ಇಬ್ಬರು ಮಾತನಾಡೋದನ್ನು ಕೇಳಿಸಿಕೊಂಡೆ. ಸಾಮಾನ್ಯವಾಗಿ ಕಿರಿಯ ವಯಸ್ಸಿನವರು ತೀರಿಕೊಂಡಾಗ ನಮಗೆ ದುಃಖವಾಗೋದು ಸಹಜ. ಆದರೆ ಜಾತಸ್ಯ ಮರಣಂ ಧ್ರುವಂ
ಹುಟ್ಟು ಆಕಸ್ಮಿಕ, ಸಾವು ಶಾಶ್ವತ. ಹಿಂದಿಯಲ್ಲಿ ನಾವು ಯಾರಾದರೂ ತೀರಿಕೊಂಡಾಗ ಓ ಗುಜರ್ ಗಯೆ ಅಂತ ಹೇಳ್ತೇವೆ. ಅವರು ದಾಟಿ ಹೋದರು. ಈಗ ಶುಭಕರ್ ಅವರು ನಮ್ಮನ್ನು ದಾಟಿ ಹೋಗಿದ್ದಾರೆ. ಡೆತ್ ದ ಲೆವೆಲರ್ ಅಂತ ಹೇಳಿ ಇಂಗ್ಲೀಷಲ್ಲೊಂದು ಮಾತಿದೆ. ಒಂದು ಸಾವು ಅನ್ನೋದು ಸಮತಾವಾದ, ಅದು ಎಲ್ಲರಿಗೂ ಬರುವಂಥದ್ದೇ. ಜವರಾಯ ಬಂದಾಗ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರ ಕಡಿ ಬಂದ ಅಂತ ಹೇಳ್ತಾರೆ. ಯಮರಾಯ ಯಾವಾಗಲೂ ಬರಿಗೈಲಿ ಬರುವುದಿಲ್ಲ, ಬಂದಾಗ ಒಳ್ಳೊಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇಂಥ ಒಂದು ಸಜ್ಜನ ಎಲೆಮರೆ ಕಾಯಿಯಾಗಿದ್ದು ಸುಳ್ಳಿದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಇಂಥ ಭವ್ಯವಾದ ಒಂದು ಸುಂದರವಾದ ಸಭಾಂಗಣವನ್ನು ನಿರ್ಮಿಸಿ ಶಾಶ್ವತವಾದ ಕೊಡುಗೆಯನ್ನು ಕೊಟ್ಟು ನಾವೆಲ್ಲರೂ ಅವರನ್ನು ಚಿರಸ್ಮರಣೆ ಮಾಡುವಂತೆ ಒಂದು ಎಡಿಫೈಸ್, ಒಂದು ಗೋಪುರ, ಒಂದು ನೆನಪಿನ ಸ್ಮರಣಿಕೆಯನ್ನು ಬಿಟ್ಟು ಹೋದಂಥ ಶುಭಕರ್ ಅವರಿಗೆ ನನ್ನ ಕುಟುಂಬದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಹಾಗೂ ನಿಮ್ಮೆಲ್ಲರ ಪರವಾಗಿ ಚಿರಶಾಂತಿಯನ್ನು ಬಯಸ್ತೇನೆ. ಈ ಕುಂಭಕೋಡು ಕುಟುಂಬದ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಮತ್ತು ಹೆಮ್ಮೆ. ಆ ಗರ್ಭ ಶ್ರೀಮಂತ ಕುಟುಂಬ ಕೃಷಿಯ ಮೂಲಕ ಇಡೀ ಸಮಾಜದಲ್ಲಿ ಗುರುತಿಸಿಕೊಂಡವರು, ಅವರ ಸಮುದಾಯವನ್ನು ಬೆಳೆಸಿದವರು, ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿದವರು. ಅವರು ಸುಳ್ಯಕ್ಕೆ ಕೊಡುಗೆ ಕೊಟ್ಟದ್ದು ಒಂದೆರಡಲ್ಲ. ಸುಳ್ಯದ ಸಾಂಸ್ಕೃತಿಕ, ರಾಜಕೀಯ ಎಲ್ಲದಕ್ಕೂ ಮೊದಲು ಒಂದು ಕಾಲದಲ್ಲಿ ಅನೇಕ ವಿವಾಹಗಳು ಕೂಡ ನಡೀತಾ ಇದ್ದದ್ದು ಸಂತೋಷ್ ಥಿಯೇಟ್ರ್ ಆದಾಗ. ಆ ಸಂತೋಷ್ ಥಿಯೇಟ್ರ್ ಅನ್ನೋದು ಕೇವಲ ಥಿಯೇಟ್ರ್ ಆಗಿರಲಿಲ್ಲ, ಅದೊಂದು ಸಾಂಸ್ಕೃತಿಕ ಕೇಂದ್ರವೂ ಆಗಿತ್ತು. ಪೀಲು ಮೋದಿ ಅಂತ ಮೊದಲಿನ ನಮ್ಮ 77ರ ಸರ್ಕಾರದಲ್ಲಿದ್ದಂಥ ಸಚಿವರು ಕೂಡ ಅಲ್ಲೇ ಬಂದು ಭಾಷಣ ಮಾಡಿದ ಬಹುಶಃ ಅಣ್ಣ ವಿನಯಚಂದ್ರ ಅವರಿಗೆ ನೆನಪಿರಬಹುದು. ಪೀಲು ಮೋದಿ ಅಂತವರು ಕೂಡ ಅತ್ಯಂತ ಪ್ರಸಿದ್ಧ ಸಂಸತ್ ಪಟು, ಅವರು ಸಂತೋಷ್ ಟಾಕೀಸಲ್ಲಿ ಮಾತನಾಡಿದರು. ಹಾಗೆ ಈ ಒಂದು ಕೊಡುಗೆಯನ್ನು ಕೊಟ್ಟದ್ದಿರ್ಬೋದು. ಪಕ್ಕದಲ್ಲಿ ಎಡಬದಿಯಲ್ಲಿ ಒಂದು ದೊಡ್ಡ ಸಂಕೀರ್ಣವನ್ನು ನಿರ್ಮಿಸಿದ್ದಿರ್ಬೋದು. ಅದರ ಬಲಭಾಗದಲ್ಲಿ ಒಂದು ಒಳ್ಳೆಯ ಸಸ್ಯ ಕಾಶಿಯನ್ನು ನಿರ್ಮಿಸಿ ಅದರ ಜೊತೆಯಲ್ಲಿ ಒಂದು ಸುಂದರವಾದ ಅರಮನೆ ಅಂತ ಮನೆಯನ್ನು ನಿರ್ಮಿಸಿದ ಮಧುಸೂದನ್ ಇರ್ಬೋದು. ಹೀಗೆ ಸುಳ್ಯದ ಬೆಳವಣಿಗೆಗೆ ಮತ್ತು ಸೌಂದರ್ಯಕ್ಕೆ ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ಈ ಕುಟುಂಬದ ಒಬ್ಬ ಮೌನಿ, ತಾನು ಕಾಯಕವೇ ಕೈಲಾಸ ಅಂತ ಹೇಳಿ ಯಾರೊಂದಿಗೂ ಹೆಚ್ಚು ಬೆರೆಯದ, ಯಾರ ಸಮಾಜದ ಬಗ್ಗೆ ಯಾರಲ್ಲಿಯೂ ಟೀಕೆ ಮಾಡದ, ಯಾರಿಗೂ ನೋಯಿಸದ, ತನ್ನ ಕಾಯಕವನ್ನು ಕೈಲಾಸ ಅಂತ ನೆನೆಸಿ ಈ ಸಮಾಜಕ್ಕೆ ಒಂದು ಅತ್ಯುತ್ತಮವಾದಂಥ ಕೊಡುಗೆಯನ್ನು ಕೊಟ್ಟು ನಿರ್ಗಮಿಸಿದ ಶ್ರೀ ಶುಭಕರ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ, ಅವರ ಶ್ರೀಮತಿ ಶಶಿಕಲಾ ಅವರಿಗೆ ಆ ನೋವನ್ನು ಭರಿಸುವ ಶಕ್ತಿ ದೇವರು ಕೊಡಲಿ. ಮತ್ತು ಅವರು ಈ ಒಂದು ಸಭಾಂಗಣದ ಮತ್ತು ಸರ್ವಾಂಗೀಣ ಪ್ರಗತಿಯಲ್ಲಿ ಅವರಿಗೆ ಆ ದೇವರು ಆತ್ಮವಿಶ್ವಾಸವನ್ನು ತುಂಬಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ, ಸಮಾಜದಲ್ಲಿ ಆಧಾರವಾಗಿ ನಿಲ್ಲುವುದಕ್ಕೆ ಶಶಿಕಲಾ ಅವರಿಗೆ ಮತ್ತು ಅವರ ಎಲ್ಲ ಬಳಗದವರಿಗೆ ಒಂದು ದೇವರು ಆಶೀರ್ವದಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.